ಆತ್ಮೀಯ ಗಗನ ಚಾನಲ್ ವೀಕ್ಷಕ ಬಂಧುಗಳೆಲ್ಲರಿಗೂ ಶುಭೋದಯ. ಪ್ರಿಯ ವೀಕ್ಷಕ ಬಂಧುಗಳೇ, ನಿತ್ಯ ಭವಿಷ್ಯವೆಂಬ ಆಧ್ಯಾತ್ಮಿಕ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ ಸುಸ್ವಾಗತ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಶ್ರೀಪಾದಂಗಳವರ ಶುಭ ಆಶೀರ್ವಾದದಿಂದ ಅನುನಿತ್ಯನೂ ಈ ಶ್ರೀಮದ್ ಭಾಗವತವನ್ನು ಈ ಅಲ್ಪಜ್ಞಾನಿಯಾದಂತಹ ನನ್ನಿಂದ ಶ್ರೀಪಾದಂಗಳವರು ಹೇಳಿಸುತ್ತಾ ಇದ್ದಾರೆ. ಇದರಲ್ಲಿ ಏನಾದರೂ ಲೋಪದೋಷಗಳು ಇದ್ದರೆ ನನ್ನ ಸ್ವಯಾರ್ಜಿತ. ಇದರಲ್ಲಿ ವಿಶೇಷವಾಗಿ ಈ ಕಥೆಯ ಸಾರಾಂಶವನ್ನು ಉತ್ತಮ ರೀತಿಯಲ್ಲಿ ಹೇಳಿಸುತ್ತಾ ಇದ್ದಾರೆ ಎಂದರೆ ಅದು ಶ್ರೀಪಾದಂಗಳವರ ಶುಭ ಆಶೀರ್ವಾದ. ಹೀಗಾಗಿ ಆ ಗುರುಗಳ ಪಾದಚರಣ ಕಮಲಗಳಲ್ಲಿ ಅದನ್ನು ಅರ್ಪಣೆಯನ್ನು ಮಾಡಬೇಕು. ಇಂತಹ ಕಥೆಗಳನ್ನು ಮತ್ತಷ್ಟು ಹೇಳುವಂತಹ ಶಕ್ತಿ ಸಾಮರ್ಥ್ಯವನ್ನು ನನಗೆ ಪ್ರಸಾದಿಸಲಿ ಎಂದು ಗುರುಗಳ ಪಾದಚರಣ ಕಮಲಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ, ವೀಕ್ಷಕ ಬಂಧುಗಳೇ, ನಿನ್ನೆಯ ತನಕ ಏನಾಗಿತ್ತು? ಈ ಒಂದು ಬಲಿಚಕ್ರವರ್ತಿಯು ವಾಮನಾರೂಪಿಯಾಗಿ ಬಂದಂತಹ ಶ್ರೀಮನ್ನಾರಾಯಣನಿಗೆ ಆ ಒಂದು ವಾಮನ ರೂಪಿ ಪುಟ್ಟ ಪಾದಗಳಷ್ಟು 3 ಪಾದಗಳಷ್ಟು ಜಾಗವನ್ನು ನಾನು ಕೊಡುತ್ತೇನೆ ಎನ್ನುವಂತಹ ಸಂಕಲ್ಪವನ್ನು ಮಾಡಿದ್ದರು. ಆದರೆ ಅವರ ಕುಲಗುರುಗಳಾದಂತಹ ಶುಕ್ರಾಚಾರ್ಯರು ಮಾತ್ರ, ನಿನಗೆ ಗೊತ್ತಿಲ್ಲ, ನೀನು ಬುದ್ಧಿಹೀನನಾಗಿದ್ದೀಗಿ, ಹೀಗಾಗಿ ನೀನು ಅದನ್ನು ಹಿಂಪಡಿ, ನಾನು ಕೊಡುವುದಿಲ್ಲ ಎಂದು ಹೇಳು ಎನ್ನುವಂತಹ ಮಾತನ್ನು ಹೇಳಿದರೆ ಕೂಡ ಗುರುಗಳ ಮಾತನ್ನೇ ತಿರಸ್ಕಾರ ಮಾಡಿ ನಾನು ವಚನಭ್ರಷ್ಟನಾಗಲಾರೆ. ಕಾರಣ ಭೂತಾಯಿಯೇ ಹೇಳ್ತಾ ಇದ್ದಾಳೆ, ಏನೆಂದು? ವಚನಭ್ರಷ್ಟರಾದವರನ್ನು ನಾನು ಸಹಿಸಲಾರೆ. ವಚನಭ್ರಷ್ಟರು ವಚನವನ್ನು ಕೊಡುವುದು ಇಲ್ಲ ಎಂದು ಹೇಳುವುದು, ಆ ಪ್ರಕಾರವಾಗಿ ಮಾತನಾಡುವಂತಹ ವ್ಯಕ್ತಿತ್ವವನ್ನು ನಾನು ಸಹಿಸಲಾರೆ ಎಂದು ಭೂತಾಯಿಯೇ ಹೇಳ್ತಾ ಇದ್ದಾಳೆ. ಹೀಗಾಗಿ ನಾನು ಎಂದಿಗೂ ಕೂಡ ವಚನಭ್ರಷ್ಟನಾಗುವುದಿಲ್ಲ, ನಾನು ಕೊಟ್ಟೇ ಕೊಡುತ್ತೇನೆ ಎಂದು ಹೇಳಿದಾಗ ಶುಕ್ರಾಚಾರ್ಯರು ಶಾಪವನ್ನು ಕೊಟ್ಟರು. ನೀನು ಗುರುವಿನ ಮಾತನ್ನೇ ಧಿಕ್ಕಾರ ಮಾಡುತ್ತಾ ಇದ್ದೀಯಿ, ಹೀಗಾಗಿ ನೀನು ಪದವಿ ಭ್ರಷ್ಟನಾಗು ಎನ್ನುವಂತಹ ಶಾಪವನ್ನು ಕೂಡ ಕೊಟ್ಟರು. ಅಲ್ಲಿಯ ತನಕ ನಿನ್ನೆಯವರೆಗೂ ಆಗಿತ್ತು. ಆದರೆ ಇಂದೇನಾಗುತ್ತಾ ಇದೆ? ಇಷ್ಟಾದರೂ ಬಲಿಯು ನಿರಾಶನಾಗಲಿಲ್ಲ. ಕೂಡಲೇ ಕೈಯಲ್ಲಿ ನೀರನ್ನು ಸ್ವೀಕರಿಸಿ ವಾಮನಿಗೆ 3 ಪಾದ ಭೂಮಿಯನ್ನು ದಾನ ಮಾಡುವೆನೆಂದು ಓಂಕಾರದಿಂದ ಸಹಿತವಾದ ಸಂಕಲ್ಪವನ್ನೇ ಉಚ್ಚರಿಸಿದನು. ಆಮೇಲೆ ಬಲಿಯ ಪತ್ನಿಯಾದ ವಿಂಧ್ಯಾವಲಿಯು ಸುವರ್ಣ ಕಲಶದಲ್ಲಿ ಕೇಶರ ಮಿಶ್ರಿತ ಉದಕವನ್ನು ತಂದಳು. ಉದಕ ಅಂದರೆ ನೀರು. ಉದಕವನ್ನು ತಂದಳು. ಬಲಿಯು ವಾಮನನ ಪಾದ ಪೂಜೆ ಮಾಡಿ ಲೋಕೋದ್ಧಾರಕ ಪಾದೋದಕವನ್ನು ತನ್ನ ಶಿರಸ್ಸಿನಲ್ಲಿ ಧರಿಸಿ ಧನ್ಯನಾದನು. ಆಗ ಆಕಾಶದಲ್ಲಿ ಸ್ಥಿತರಾದಂತಹ ದೇವದೇವತೆಗಳು, ಗಂಧರ್ವಾದಿಯರು ಬಲಿಯ ಅನುಪಮೇಯವಾದ ದಾನ ಸಂಕಲ್ಪವನ್ನು ನೋಡಿ ಬಹು ಸಂತೋಷಗೊಂಡು ಹರ್ಷೋದ್ಗಾರ ತೆಗೆದರು. ಪುಷ್ಪ ವೃಷ್ಟಿಯನ್ನೇ ಗೈದರು. ಬಾಪು ಬಾಪು ಅಂದರೆ ಈಗಿನ ಕಾಲದಲ್ಲಿ ನಾವು ಶಬಾಷ್ ಶಬಾಷ್ ಎಂದು ಯಾವ ಪ್ರಕಾರವಾಗಿ ಹೇಳುತ್ತೇವೋ ಅದೇ ಪ್ರಕಾರವಾಗಿ ಬಾಪು ಬಾಪು ಎನ್ನುವಂತ ಎಂದು ಶ್ಲಾಘಿಸಿ ಬಲಿಯ ಕೃತಿಯನ್ನು ಅನುಮೋದಿಸಿದರು. ಮತ್ತು ತನ್ನ ಶತ್ರು ಪಕ್ಷದಿಂದ ಬಂದವನೆಂದು ತಿಳಿದು ಕೂಡ ವಾಮನಿಗೆ ಶ್ರೇಷ್ಠ ದಾನವನ್ನು ನೀಡಿಕೊಟ್ಟ ವಚನದಂತೆ ನಡೆದನು ಎಂದು ತಮ್ಮಲ್ಲಿ ತಾವೇ ಮಾತನಾಡಿಕೊಂಡರು. ಯಾರು? ಗಾನರು, ಗಂಧರ್ವರು, ಕಿನ್ನರರು, ಕಿಂಪುರುಷರು ಮತ್ತು ದೇವತೆಗಳೆಲ್ಲರೂ ಕೂಡ ತಮ್ಮ ತಮ್ಮ ಜಾಗದಲ್ಲಿ ಕುಳಿತು ಅವರು ಮನೋಚಿಂತನೆಯನ್ನು ಮಾಡುತ್ತಾ ಇದ್ದಾರೆ. ಪುಟ್ಟ ಬಾಲಕನಂತೆ ತೋರುತ್ತಿದ್ದ ನಮ್ಮ ಸ್ವಾಮಿಯು ಕ್ರಮೇಣ ಬೆಳೆಯುತ್ತಾ ಹೋಗಿ ಎಲ್ಲ ಲೋಕಗಳನ್ನು ವ್ಯಾಪಿಸುವಂತೆ ತೋರಿದನು. ಬಲಿಯು ಆ ತ್ರಿವಿಕ್ರಮ ರೂಪವನ್ನು ನೋಡಿ ದಿಗ್ಭ್ರಾಂತನಾದನು. ಬಲಿಚಕ್ರವರ್ತಿಗೆ ಸ್ವಾಮಿಯು ತ್ರಿವಿಕ್ರಮಾರೂಪಿಯಾಗಿ ಕಂಡರು. ಅದನ್ನು ನೋಡಿ ದಿಗ್ಭ್ರಾಂತನಾಗುತ್ತಾನೆ ಬಲಿಚಕ್ರವರ್ತಿ. ವಿಶ್ವವ್ಯಾಪಿಯಾದ ವಾಮನ್ನು ಒಂದು ಪಾದವು ಆದಿಶೇಷನ ಲೋಕಗಳ ವರೆಗಿನ ಲೋಕಗಳನ್ನೆಲ್ಲವನ್ನೂ ಆಶ್ರಯಿತು.
ಇನ್ನೊಂದು ಪಾದವು ಸತ್ಯಲೋಕವನ್ನು ದಾಟಿ ಬ್ರಹ್ಮಾಂಡದ ಆವರಣದವರೆಗೆ ಹೋಯಿತು. ಆಗ ಆತನ ಎಡಗಾಲಿನ ಅಂಗುಷ್ಟ ಉಗುರಿನ ಸ್ಪರ್ಶದಿಂದ ಗಟ್ಟಿಯಾದ ಆವರಣಕ್ಕೆ ತಾಕಿದ್ದರಿಂದ ಅಲ್ಲಿ ಛಿದ್ರ ಉಂಟಾಯಿತು. ನೋಡಿ, ಬ್ರಹ್ಮಾಂಡದ ಆವರಣದವರೆಗೆ ಆ ಸ್ವಾಮಿಯ ಪಾದವು ಹೋಗಿದೆ. ಆದರೆ ಅಲ್ಲಿ ಏನಾಯಿತು ಎಂದರೆ, ಅಂತಹ ಕಠೋರವಾದಂತಹ ಬ್ರಹ್ಮಾಂಡ, ಗಟ್ಟಿಯಾದಂತಹ ಕಬ್ಬಿಣದ ರೂಪದಲ್ಲಿ ಇರತಕ್ಕಂತಹ ಆ ಬ್ರಹ್ಮಾಂಡಕ್ಕೆ ಸ್ವಾಮಿಯ ಎಡಗಾಲಿನ ಅಂಗುಷ್ಟ ಅಂದರೆ ಹೆಬ್ಬೆರಳಿನ ಉಗುರು ಸ್ಪರ್ಶವಾದ ಕೂಡಲೇ ಅಲ್ಲಿ ಒಂದು ರಂಧ್ರವು ಸ್ಥಾಪನವಾಯಿತು. ಅಲ್ಲಿ ಚಿತ್ರ ಉಂಟಾಯಿತು. ಬ್ರಹ್ಮಾಂಡದಾಚೆಗಿದ್ದ ನೀರು ಆ ಚಿತ್ರದ ಮುಖಾಂತರ ಬ್ರಹ್ಮಾಂಡವನ್ನು ಪ್ರವೇಶಿಸಿತು. ಬ್ರಹ್ಮದೇವರು ಕೂಡಲೇ ಆ ನೀರನ್ನು ಕಮಂಡಲದಲ್ಲಿ ತೆಗೆದುಕೊಂಡು ಹರಿಪಾದವನ್ನು ತೊಳೆದು ಪೂಜಿಸಿದರು. ಆ ಪಾದೋದಕವನ್ನು ಭಕ್ತ್ಯಾತಿಶಯದಿಂದ ಶಿರಸ್ಸಿನಲ್ಲಿ ಧರಿಸಿದರು. ಯಾರು? ಬ್ರಹ್ಮದೇವರು. ಇಂತು ಒಸರಿದ ನೀರೇ ಗಂಗೆಯಾಗಿ ಸ್ವರ್ಗಾದಿ ಲೋಕಗಳಲ್ಲಿ ಹಾಯ್ದು ಭೂಮಿಗೆ ಬಂದಿತು. ನೋಡಿ, ಸ್ವಾಮಿಯ ಅಂಗುಷ್ಟ ಸ್ಪರ್ಶದಿಂದ, ಅದು ನಖಸ್ಪರ್ಶದಿಂದ ಬಂದಂತಹ ಪವಿತ್ರವಾದಂತಹ ಜಲ ಅದು ಗಂಗಾಜಲ. ಹೀಗಾಗಿ ಆ ಗಂಗಾಜಲಕ್ಕೆ ಉತ್ತಮವಾದಂತಹ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ. ಗಂಗಾ ನದಿಗೆ ಮಿಗಿಲಾದಂತಹ ನದಿ ಮತ್ತೊಂದು ಇಲ್ಲ ಎಂದು ಕೂಡ ಎಲ್ಲ ಗ್ರಂಥಗಳು ಸಾರಿ ಹೇಳುತ್ತವೆ. ಅಂತಹ ಗಂಗಾ ನದಿಯಲ್ಲಿ ಹರಿಯತಕ್ಕಂತಹ ನೀರನ್ನು ಅಲ್ಲಿಂದ ಪವಿತ್ರವಾದಂತಹ ಜಲ ಎಂದು ತಂದು ಮನೆಗಳಲ್ಲಿ ಇಟ್ಟುಕೊಂಡು ಪೂಜೆಯನ್ನು ಮಾಡುತ್ತಾ ಇರುತ್ತಾರೆ. ಯಾರಾದರೂ ಮೃತ ಹೊಂದುವಂತಹ ಸಂದರ್ಭದಲ್ಲಿ ಇನ್ನೇನು ಪ್ರಾಣ ಪಕ್ಷಿ ಹಾರಿ ಹೋಗುತ್ತದೆ ಎನ್ನುವಂತಹ ವಿಷಯ ತಿಳಿಯುತ್ತೆ. ಪಲ್ಸ್ ರೇಟ್ ಅನ್ನು ನೋಡಿದಾಗ ತಿಳಿಯುತ್ತೆ. ಆಗ ತಕ್ಷಣವೇ 1 ಹನಿ ಅಥವಾ 2 ಹನಿ ಅಥವಾ 5 ಹನಿ 11 ಹನಿ ಈ ಪ್ರಕಾರವಾಗಿ ಅವರ ಬಾಯಿಯಲ್ಲಿ ಹಾಕಿದ ನಂತರ ಅವರು ದೇಹತ್ಯಾಗವನ್ನು ಮಾಡಿದರೆ ನೇರವಾಗಿ ಸ್ವರ್ಗಕ್ಕೆ ಹೋಗುತ್ತಾರೆ. ಹೀಗಾಗಿ ಭಗೀರಥನ ಪ್ರಾರ್ಥನೆಯ ಮೇರೆಗೆ ಬಂದಿತು ಎನ್ನುವಂತಹ ಮಾತು ಒಂದು ಕಡೆಗೆ ಇದೆ. ಆದರೆ ಇಲ್ಲಿ ಸ್ವಾಮಿಯು ಬಲಿಚಕ್ರವರ್ತಿಯನ್ನು ಕೇಳಿ ಪಡೆದಿದ್ದಾರೆ. ನಾನು 3 ಪಾದಗಳಷ್ಟು ಜಾಗ ಬೇಕು ಎಂದು ಕೇಳಿ ಅವರು ತ್ರಿವಿಕ್ರಮಾರೂಪೆಯನ್ನು ಧಾರಣೆಯನ್ನು ಮಾಡಿ ಯಾರೆದುರಿಗೆ? ಬಲಿ ಎದುರಿಗೆ ಪ್ರಪ್ರಥಮವಾಗಿ ಬಂದಿದ್ದು ಪುಟ್ಟ ಬಾಲಕನಾಗಿ ಬಂದಿದ್ದರು. ಆದರೆ ಯಾವಾಗ ಸಂಕಲ್ಪವನ್ನು ಮಾಡಿದನೋ, ನಾನು ದಾನವನ್ನಾಗಿ ಕೊಡುತ್ತೇನೆ ಎಂದು ಬಲಿಚಕ್ರವರ್ತಿ ಸಂಕಲ್ಪವನ್ನು ಮಾಡಿದ ನಂತರವೇ ತ್ರಿವಿಕ್ರಮಾರೂಪ ಧಾರಣೆ ಮಾಡಿ ಸ್ವಾಮಿಯು ಪ್ರತ್ಯಕ್ಷನಾಗಿ ತನ್ನ ಪಾದವನ್ನು ಇಡೀ ಭೂಮಂಡಲದಲ್ಲಿ ಅಂತಹ ಗಟ್ಟಿಯಾದಂತಹ ಸ್ಪರ್ಶವು ಮಾಡಿದ ಕೂಡಲೇ ಬ್ರಹ್ಮಾಂಡಕ್ಕೆ ಆ ಗಂಗೆಯು ಬಂದಿತು. ಅಂತಹ ಪವಿತ್ರವಾದಂತಹ ಗಂಗೆಯು ಪ್ರತಿಯೊಬ್ಬರ ಮನೆಯಲ್ಲಿ ಇಟ್ಟುಕೊಳ್ಳಬೇಕು. ಆ ಪ್ರಕಾರವಾಗಿ ಇಟ್ಟುಕೊಂಡು ಯಾರಾದರೂ ಅಂತ್ಯಕಾಲದಲ್ಲಿ ಅದನ್ನು ಬಾಯಿಯಲ್ಲಿ ಹಾಕಿದರೆ ಅವರಿಗೆ ನೇರವಾಗಿ ಸ್ವರ್ಗ ಪ್ರಾರ್ಥನೆ ಆಗುತ್ತದೆ ಎನ್ನುವಂತಹ ಮಾತಿನಲ್ಲಿ ಸಂದೇಹನೇ ಇಲ್ಲ. ಅಂತಹ ಒಂದು ಹಾರಿದು ಬಂದಿತು ಗಂಗೆಯು. ಆಮೇಲೆ ವಟುವಿನ ಕಪಟತನವನ್ನು ಅರಿತ ಬಲಿಯು ಹಿಂಬಾಲಿಗರಾದ ದೈತ್ಯರು ನಮ್ಮ ಯಜಮಾನನನ್ನು ಇವನು ವಂಚಿಸಿದನು ಎನ್ನುತ್ತಾ ಶಸ್ತ್ರಧಾರಿಗಳಾಗಿ ವಾಮನನ್ನು ಹೊಡೆದು ಕೊಲ್ಲಲು ಮುನ್ನುಗ್ಗಿ ಅನೇಕ ಶಸ್ತ್ರಗಳ ಪ್ರಹಾರವನ್ನು ವಾಮನ್ನ ಅಪ್ರಾಕೃತ ಶರೀರದ ಮೇಲೆ ಮಾಡಿದರು. ಆದರೆ ನಿಷ್ಫಲವಾಯಿತು. ಸ್ವಾಮಿಗೆ ಏನಾಗಬೇಕಾಗಿದೆ? ಇಂತಹ ದೈತ್ಯರು ಇನ್ನೂ ಸಹಸ್ರಾರು ಕೋಟಿ ಮಂದಿ ಬಂದರೂ ಕೂಡ, ಎಂತಹ ಶಸ್ತ್ರಧಾರಣೆಯನ್ನು ಮಾಡಿದರೂ ಕೂಡ ಸ್ವಾಮಿಗೆ ಏನಾಗಬೇಕಾಗಿದೆ? ಇಡೀ ಜಗತ್ತನ್ನು ಸೃಷ್ಟಿ ಮಾಡುವಂತಹ ಸ್ವಾಮಿಯು ಆತನೇ, ಲಯವೊಂದಿಸುವಂತಹ ಸ್ವಾಮಿಯು ಆತನೇ. ಆತನಿಗೇನಾಗಬೇಕಾಗಿದೆ? ಏನೂ ಆಗಲಿಲ್ಲ. ದೇವಲೋಕದಿಂದ ಇಳಿದು ಬಂದ ದೇವತೆಗಳು ದೈತ್ಯರನ್ನು ನಿರ್ಬಂಧಿಸಿದರು. ತಕ್ಷಣವೇ ಯಾವಾಗ ಪ್ರಹಾರವನ್ನು ಮಾಡುತ್ತಾ ಇದ್ದಾರೋ ಅಂತಹ ಸಂದರ್ಭದಲ್ಲಿ ದೇವಲೋಕದಿಂದ ದೇವತೆರೆಲ್ಲರೂ ಕೂಡ ಬಂದು ಆ ಒಂದು ದೈತ್ಯರನ್ನು ಬಂಧನವನ್ನು ಮಾಡಿದರು. ತನ್ನವರ
ಮನೋಭೂಮಿಕೆಯನ್ನರಿತ ಬಲಿಯು ಅವರನ್ನು ಉದ್ದೇಶಿಸಿ ಹೇಳಿದನು, ನೋಡಿ, ಬಲಿಚಕ್ರವರ್ತಿ ಅವನು ದೈತ್ಯನೇ ಆಗಿರಬಹುದು, ಆದರೆ ಅವನಲ್ಲಿ ಎಂತಹ ಒಂದು ಸದ್ಗುಣ ಎನ್ನುವುದು ಅಡಗಿದೆ. ಇದನ್ನು ನಾವು ಚೆನ್ನಾಗಿ ಅರಿತುಕೊಳ್ಳಬೇಕಾಗಿದೆ. ಎಲೈ ದೈತ್ಯ ಬಾಂಧವರೇ, ಈಗ ನಮಗೆ ಗುರುವಾನುಗ್ರಹ ಇಲ್ಲದಂತೆ ಆಗಿದೆ. ಕಾರಣ, ಶುಕ್ರಾಚಾರ್ಯರು ನಮ್ಮ ಕುಲಗುರುಗಳು, ಅವರು ನಮಗೆ ಶಾಪವನ್ನು ಕೊಟ್ಟಿದ್ದಾರೆ. ಅವರ ಮಾತನ್ನು ನಾವು ಮೀರಿದ್ದೇವೆ ಎನ್ನುವಂತ ಒಂದು ರೀತಿಯಿಂದ ಅವರು ನಮಗೆ ಶಾಪವನ್ನು ಕೊಟ್ಟಿದ್ದಾರೆ. ಪದವಿ ಭ್ರಷ್ಟನಾಗುವ ಎನ್ನುವಂತಹ ಶಾಪವನ್ನು ಕೊಟ್ಟಿದ್ದಾರೆ. ಹೀಗಾಗಿ ನಮಗೆ ಗುರುಬಲ ಇಲ್ಲ. ಹೀಗಾಗಿ ನೀವು ಏನು ಮಾಡಬೇಕಾಗಿದೆ? ಇವನು ಸರ್ವಶಕ್ತನಾದ ಶ್ರೀಹರಿಯು, ಆದ್ದರಿಂದ ನೀವು ಯುದ್ಧವನ್ನು ತ್ಯಜಿಸಿರಿ, ಯುದ್ಧವನ್ನು ಮಾಡಬೇಡ್ರಿ. ಈತನು ಮಹಾನುಭಾವನಾದಂತಹ ಸರ್ವಶಕ್ತನಾದಂತಹ ಶ್ರೀಹರಿಯು, ಹೀಗಾಗಿ ನೀವು ಯುದ್ಧವನ್ನು ಮಾಡಬೇಡಿರಿ. ಬಲಿಯ ಮಾತಿನಂತೆ ದೈತ್ಯರೆಲ್ಲರೂ ಶಸ್ತ್ರಪ್ರಯೋಗವನ್ನು ನಿಲ್ಲಿಸಿ ತಮ್ಮ ಲೋಕದಲ್ಲಿ ಆಶ್ರಯ ಪಡೆಯಲು ಹೊರಟು ಹೋದರು. ಆಮೇಲೆ ಗರುಡನು ಬಲಿಯನ್ನು ವರ್ಣಾಪಾಶದಿಂದ ಬಂಧಿಸಿದನು. ಗರುಡದೇವರೇನು ಮಾಡ್ತಾರೆ? ತದನಂತರದಲ್ಲಿ ಬಲಿಯನ್ನು ವರುಣಾಪಾಶದಿಂದ ಬಂಧಿಸಿದರು. ವಿಶ್ವವ್ಯಾಪಿಯಾದ ವಾಮನ್ನು ಬಲಿಯನ್ನು ಕೇಳಿದನು, ಎಲೈ ಬಲಿಯೇ, ನನಗೆ 3 ಪಾದ ಭೂಮಿಯನ್ನು ಕೊಡುವುದಾಗಿ ಸಂಕಲ್ಪ ಮಾಡಿರುವಿ. ಒಂದು ಪಾಪದಿಂದ ಕೆಳಗಿನ 7 ಲೋಕಗಳನ್ನು, ಒಂದು ಪಾದದಿಂದ ಕೆಳಗಿನ 7 ಲೋಕಗಳನ್ನು, ಇನ್ನೊಂದು ಪಾದದಿಂದ ಅಂತರಿಕ್ಷವನ್ನು ವ್ಯಾಪಿಸಿದನು. ಇನ್ನೂ ಒಂದು ಪಾದವನ್ನು ಎಲ್ಲಿ ಇಡಲಿ ಕೇಳ್ತಾ ಇದ್ದಾರೆ. ಆಕಾಶ ಆಯ್ತು, ಭೂಮಂಡಲ ಆಯ್ತು, ಇನ್ನೆಲ್ಲಿ ಇಡಲಿ? ನನ್ನ 3ನೇ ಪಾದ, 3 ಪಾದದಷ್ಟು ಜಾಗವನ್ನು ಕೊಡುತ್ತೀನಿ ಎಂದು ಹೇಳಿದ್ದಲ್ಲಪ್ಪ ಬಲಿ, ಇನ್ನೊಂದು ಪಾದವನ್ನು ನಾನು ಎಲ್ಲಿ ಇಡಲಿ ಎಂದು ಕೇಳಿದಾಗ, ಈಗ ಸ್ಥಳವೇ ಇರದಿದ್ದರಿಂದ ನೀನು ವಚನ ಭ್ರಷ್ಟನಾದಂತಾಯಿತು. ಆದ್ದರಿಂದ ನಿನಗೆ ನರಕವೇ ಯೋಗ್ಯ ಸ್ಥಾನವು. ಸ್ವಾಮಿ ಹೇಳುತ್ತಾ ಇದ್ದಾರೆ, ಅಪ್ಪ, ನೀನು 3 ಪಾದದಷ್ಟು ಪುಟ್ಟ ಪಾದ ಎಂದು ಭಾವಿಸಿದ್ದಲ್ಲ. ಆ ಪುಟ್ಟ ಪಾದ 2 ಪಾದವನ್ನು ಎಲ್ಲ ಕಡೆಗೆ ವ್ಯಾಪಿಸಿದೆ. ಇನ್ನೂ ಒಂದು ಪಾದವನ್ನು ಎಲ್ಲಿ ಇಡಬೇಕಾಗಿದೆ? ಎಲ್ಲಿಯೂ ಸ್ಥಳವಿಲ್ಲ. ಹೀಗಾಗಿ ನೀನು ನರಕನೇ ನಿನಗೆ ಪ್ರಾಪ್ತಿಯಾಗುತ್ತದೆ, ನರಕವೇ ಯೋಗ್ಯ ಸ್ಥಾನವಾಗುತ್ತದೆ ಎನ್ನುವಂತಹ ಮಾತನ್ನು ಹೇಳಿದ್ದಾರೆ. ನೋಡಿ, ಈ ಸ್ವಾಮಿಯು ಇಷ್ಟೆಲ್ಲ ಕಡೆಗೆ ಅವರ ಪಾದ ಸ್ಪರ್ಶ ಮಾಡಿದ್ದಾರೆ ಎಂದೊಡನೆ ನಾವು ಒಂದು ಚಿಂತನೆಗೆ ಒಳಗಾಗಬೇಕು. ನಾವೇನಾದರೂ ಸ್ವಾಮಿಯನ್ನು ಕಾಡಿ ಬೇಡಿ, ಸ್ವಾಮಿ ನಿಮ್ಮ ಪಾದ ಧೂಳಿಯನ್ನು ನಮ್ಮ ಮನೆಯಲ್ಲಿ ಹಾಕಿ, ನಮ್ಮ ಹೊಲದಲ್ಲಿ ಹಾಕಿ, ನಮ್ಮ ಗದ್ದೆಯಲ್ಲಿ ಹಾಕಿ, ಅಥವಾ ನಮ್ಮ ದಾವಖಾನೆಯಲ್ಲಿ ಹಾಕಿ ಎಂದು ನಾವೇನಾದರೂ ಕಾಡಿ ಬೇಡಿ ಬಯಸಿದ್ದೇವಾ? ಇಲ್ಲ, ಏನನ್ನೂ ಬಯಸಿಲ್ಲ. ಆದರೆ ಸ್ವಾಮಿಯ ಪಾದ ಧೂಳಿ ಎಲ್ಲರ ಮನೆಗಳಲ್ಲಿಯೂ ಕೂಡ ಆವರಿಸಿದೆ. ಇದರ ಪರಮಾರ್ಥ ಎಲ್ಲರ ಮನೆಗಳಲ್ಲಿಯೂ ಕೂಡ ಪ್ರವೇಶಿಸಿದೆ. ಹೀಗಾಗಿ ಎಲ್ಲರೂ ಕೂಡ ಇಡೀ ಭರತ ಖಂಡದಲ್ಲಿ ಇರತಕ್ಕಂಥ ಪ್ರತಿಯೊಬ್ಬರ ಮನೆಯು, ಪ್ರತಿಯೊಬ್ಬರ ತೋಟವು, ಪ್ರತಿಯೊಬ್ಬರ ಹೊಲವು, ಪ್ರತಿಯೊಬ್ಬರ ಗದ್ದೆಯು, ಪ್ರತಿಯೊಬ್ಬರ ಎಲ್ಲಾ ಸ್ಥಾನಗಳಲ್ಲಿಯೂ ಕೂಡ ಸ್ವಾಮಿಯ ಪಾದ ಧೂಳಿ ಇದ್ದೇ ಇದೆ. ಹೀಗಾಗಿ ನಾವೇ ಪವಿತ್ರವಂತರು. ಭರತಖಂಡದಲ್ಲಿ ಜನ್ಮ ತಾಳಿದಂತಹ ನಾವೆಲ್ಲರೂ ಕೂಡ ಪವಿತ್ರರೇ ಸರಿ. ಇದನ್ನು ಚಿಂತನೆಯನ್ನು ಮಾಡಬೇಕು. ಇಲ್ಲವಾದರೆ 3ನೇಯ ಪಾದವನ್ನು ಎಲ್ಲಿಡಲಿ ಹೇಳು ಎಂದನು. ವಾಮನನ ವಚನಗಳನ್ನು ಆಲಿಸಿದ ಬಲಿಯು ಸಂತೋಷಗೊಂಡು, ಹೇ ಜಗದೀಶ್ವರನೇ, ವಚನವನ್ನು ಇಟ್ಟಿದ್ದಂತೂ ನಿಜ. 2 ಪಾದಗಳಿಂದ ಸಮಸ್ತ ಬ್ರಹ್ಮಾಂಡವನ್ನು ನೀನು ವ್ಯಾಪಿಸಿದ್ದೂ ನಿಜ. ಇನ್ನು ನಿನಗೆ 3ನೇಯ ಪಾದವನ್ನಿಡಲು ಸ್ಥಳಾವಕಾಶವು ಉಳಿಯಲೇ ಇಲ್ಲವೆಂದು ನಾನೇಕೆ ವಚನ ಭ್ರಷ್ಟನಾಗಲಿ? ನೋಡಿ, ಇದು ಮನಸ್ತತ್ವ. ವಚನವನ್ನು ಕೊಟ್ಟಿದ್ದೇವೆ ಎಂದರೆ ಯಾವ ಪ್ರಕಾರವಾಗಿರಬೇಕು ಎಂದು ಇಂತಹ ದೈತ್ಯನಾದಂತಹ ಬಲಿಯಿಂದ ನಾವು ಕೂಡ ಕಲಿಯಬೇಕಾಗಿದೆ. ಸ್ವಾಮಿ, ಇಷ್ಟೆಲ್ಲ ಸ್ಥಳಗಳಲ್ಲಿ ನೀವು ಪಾದವನ್ನು ಇರಿಸಿದ್ದೀರಿ ಎಂದ ಮೇಲೆ ನಾನೇಕೆ ವಚನ ಭ್ರಷ್ಟನಾಗಲಿ? ಏನು ಮಾಡ್ತಾನೆ ಮುಂದೆ? ಇಗೋ, ಈ ನನ್ನ ತಲೆಯ ಮೇಲೆ ನಿಮ್ಮ ಪಾದವನ್ನಿಟ್ಟು ನನ್ನನ್ನು ಉದ್ಧರಿಸು ಎಂದು ಪ್ರಾರ್ಥನೆಯನ್ನು ಮಾಡಿದ.
ಆಗ ಹೇಳ್ತಾರೆ, ನನ್ನ ಮಸ್ತಕವು ನಿನಗರ್ಪಿತ, ನನ್ನ ಮಸ್ತಕವು ನಿನಗೆ ಅರ್ಪಿತ. ಮೃತ್ಯು ಭಯವು ನನಗಿಲ್ಲ, ಸಾವು ಬರುತ್ತದೆ ಎನ್ನುವಂತಹ ಭಯವು ನನಗೆ ಲವಲೇಶವಷ್ಟಾದರೂ ಇಲ್ಲ ಎಂದು ಬಲಿಚಕ್ರವರ್ತಿನೇ ಹೇಳುತ್ತಾ ಇದ್ದಾರೆ. ಸಾಕ್ಷಾತ್ ವಾಮನಾರೂಪಿಯಾದಂತಹ ಸ್ವಾಮಿ ಎದುರು ಹಾಗೂ ತ್ರಿವಿಕ್ರಮ ರೂಪಿಯಾದಂತಹ ಸ್ವಾಮಿ ಎದುರಿಗೆ ಬಲಿಚಕ್ರವರ್ತಿ ಹೇಳ್ತಾ ಇದ್ದಾರೆ. ಆದರೆ ವಚನ ಭ್ರಷ್ಟನಾದನೆಂದು ಅಪಕೀರ್ತಿಗೆ ಮಾತ್ರ ಅಂಜುವೇನೋ, ಇದು ಇರಬೇಕು, ಇದು ಮಾನವರಲ್ಲಿ ಬರಬೇಕಾಯಿತು. ನಾವು ಯಾವುದಕ್ಕೂ ಹೆದರಬೇಕಾದಂತಹ ಅವಶ್ಯಕತೆ ಇಲ್ಲ. ಸಾವು ಬರುತ್ತದೆ ಎಂದರೆ ಕೂಡ ನಾವು ಹುಟ್ಟಿದಂತಹ ಮನುಷ್ಯರಿಗೆ ಸಾವು ತಪ್ಪಿದ್ದಲ್ಲ, ಬಂದೇ ಬರುತ್ತದೆ. ಆದರೆ ನಾವು ವಚನ ಭ್ರಷ್ಟರೆಂದಿಗೂ ಆಗಬಾರದು ಎನ್ನುವಂತಹ ಮಾತನ್ನು ಸಾರಿ ಸಾರಿ ಹೇಳುತ್ತಾ ಇದ್ದಾರೆ ಇಲ್ಲಿ ಬಲಿಚಕ್ರವರ್ತಿ. ಈಗೋ ಇಲ್ಲಿ ಇಡು ನಿನ್ನ ದಿವ್ಯ ಭವ್ಯ ಪಾದವನ್ನು ಎಂದು ಹೇಳಿ ವಿನೀತನಾಗಿ ವೀರಾಸನದಲ್ಲಿ ಕುಳಿತನು. ಸರಿಯಾಗಿ ಆಗ ಅಲ್ಲಿಗೆ ಪ್ರಹ್ಲಾದನು ಆಗಮಿಸಿ ವಾಮನ್ನಿಗೆ ಬಾರಿ ಬಾರಿಗೆ ನಮಿಸಿ, ಹೇ ಜಗದೀಶ್ವರನೇ, ಬಹು ಉತ್ತಮ ಕೃತಿಯನ್ನು ಮಾಡಿ ಈ ಬಲಿಯ ಗರ್ವಾಪಹರಣ ಮಾಡಿದಿರಿ. 3 ಲೋಕಗಳ ಐಶ್ವರ್ಯವು ತನ್ನದೆಂದು ಸಂಭ್ರಮದಿಂದ ಯುಕ್ತನಾದ ಇವನಿಗೆ ಯೋಗ್ಯ ಶಿಕ್ಷೆಯನ್ನೇ ಕೊಟ್ಟಿರಿ. ನಿನ್ನ ಭಕ್ತರ ವಿಷಯದಲ್ಲಿ ನೀನು ಎಂಥ ಅಗಾಧ ಕರುಣಾಳು ಎಂದು ಮತ್ತೊಮ್ಮೆ ದೃಢೀಕರಿಸಿದೆ ಎಂದು ಹೇಳಿ ವಾಮನನ್ನು ಪುನಃ ನಮಸ್ಕರಿಸಿದರು. ವರ್ಣಪಾಶದಿಂದ ಬದ್ಧನಾದ ಬಲಿಯು ತನ್ನ ಪಿತಾಮಹನಾದಂತಹ ಪ್ರಹ್ಲಾದ ರಾಜನಿಗೆ ಯಥೋಚಿತ ಆದರ ಸತ್ಕಾರ ಮಾಡಬೇಕೆಂದ ಅಪೇಕ್ಷಿಸಿದನು. ಆದರೆ ಅಸಮರ್ಥನಿದ್ದನು, ಕಾರಣ ಬಂಧಿತನಾಗಿದ್ದಾನೆ, ವರ್ಣಾಪಾಶದಿಂದ ಬಂಧಿತನಾಗಿದ್ದಾನೆ. ಆದ್ದರಿಂದ ಕೇವಲ ಸ್ಥಿರವಾಗಿ ನಮಸ್ಕರಿಸಿದನು. ಬ್ರಹ್ಮ ದೇವಾದಿಗಳಿಂದ ಸುತ್ತುವರಿಯಲ್ಪಟ್ಟ ವಾಮನ್ನ ಎದುರಿನಲ್ಲಿ ಬದ್ಧಾಂಜಲಿಯಿಂದ ಪ್ರಹ್ಲಾದನು ಸ್ಥಿತನಾಗಿರುವಾಗ ಬಲಿ ಪತ್ನಿಯಾದ ವಿಂಧ್ಯಾವಲಿಯು ಬಂದು ಶ್ರೀಹರಿಗೆ ನಮಸ್ಕರಿಸಿ, ಹೇ ವಾಮನನೇ, ಜಗದೀಶ್ವರನೇ, ನನ್ನ ಪತಿಯು ಈ 3 ಲೋಕಗಳ ವ್ಯಾಪ್ತಿಗೆ ಒಳಪಟ್ಟು ಸರ್ವಸ್ವೂ ತನ್ನದೇ ಎನ್ನುವ ಭ್ರಮೆಯಿಂದ ಒಂದರ್ಥದಲ್ಲಿ ಗರ್ವಯುಕ್ತನಾಗಿ ಇದ್ದನು. ಈ ಬ್ರಹ್ಮಾಂಡವನ್ನು ನೀನೇ ನಿರ್ಮಿಸಿ ರಕ್ಷಿಸಿ ಕೊನೆಗೆ ನಾಶ ಮಾಡಿಬಿಡುವವನು ನೀನೇ. ಆದ್ದರಿಂದ ಇದು ನಿನಗೆ ಸೇರಿದ್ದು. ನಿನ್ನದೇ ಇದ್ದದ್ದನ್ನು ನನ್ನ ಪತಿಯು ತನ್ನದೆಂದು ಕಲ್ಪಿಸಿ ಅದು ಹೇಗೆ ನಿನಗೆ ದಾನ ಮಾಡಬಲ್ಲನು? ಇದು ವಿಚಿತ್ರ ಸನ್ನಿವೇಶ. ಇಂತಾಗಲೂ ಕೂಡ ನಿನ್ನ ಲೀಲೆಯೇ ಕಾರಣವು ಎಂದು ಈ ಬಲಿಚಕ್ರವರ್ತಿಯ ಸತಿಯು ಹೇಳುತ್ತಾ ಇದ್ದಾಳೆ. ಲೀಲಾ ಮಾನುಷ ವೇಷಧಾರಿಯಾದ ನಿನಗೆ ಅನಂತ ನಮಸ್ಕಾರಗಳು ಎಂದು ಶ್ರೀಹರಿಯನ್ನು ಸ್ತುತಿಸಿದಳು. ಆಮೇಲೆ ಬ್ರಹ್ಮದೇವರು ವಾಮನನ್ನು ಕುರಿತು ಮಾತನಾಡತೊಡಗಿದರು. ಏ ವಾಮನನೇ, ಎಂದು ವಟುವಾಗಿ ಅವತರಿಸಿ ನಿನ್ನಲ್ಲಿ ನನ್ನ ಭಿನ್ನಹವೇನೆಂದರೆ ಈ ಬಲಿಯು ತನ್ನ ಸರ್ವಸ್ವವನ್ನು ನಿರ್ವಂಚನೆಯಿಂದ ನಿನಗೆ ದಾನ ಮಾಡಿರುವವನು, ಮೇಲಾಗಿ ತನ್ನ ದೇಹವನ್ನು ಕೂಡ ದಾನ ಮಾಡಿರುವವನು. ಆದ್ದರಿಂದ ಇವನಿಗೆ ಇನ್ನೂ ಶಿಕ್ಷೆ ಸಾಕು ಸ್ವಾಮಿ, ಇವನಿಗೆ ಇನ್ನೂ ಶಿಕ್ಷೆಯನ್ನು ಕೊಡಬೇಡ. ತನ್ನ ಪುತ್ರನ ವಚನವನ್ನ ಆಲಿಸಿದ ವಾಮನನು, ತನ್ನ ಪುತ್ರನು ಅಂದರೆ ಬ್ರಹ್ಮದೇವರು ಸಾಕ್ಷಾತ್ ವಿಷ್ಣುವಿಗೆ ಪುತ್ರನೇ, ಆ ಪುತ್ರನ ವಚನಗಳನ್ನು ಆಲಿಸಿದಂತಹ ವಾಮನ್ನು, ಸರಿ, ನೀನು ಹೇಳಿದ್ದು ನಿಜವಿದೆ. ಸಾಮಾನ್ಯವಾಗಿ ಐಹಿಕ ಸಂಪತ್ತಿನ ಸಮೃದ್ಧಿಯ ಕಾರಣದಿಂದ ಮನುಷ್ಯನು ತತ್ವದ ವಿಷಯದಲ್ಲಿ ಅಂಧನಾಗುವನು. ನೋಡಿ, ಯಾವಾಗ ಅತಿಯಾದಂತ ಸಂಪತ್ತು ಬಂದಿದೆ ಅಂದರೆ ಈ ತತ್ವೋಪದೇಶಗಳಲ್ಲಿ ಮತ್ತು ಭಗವಂತನ ಕಡೆಗೆ ಅವನಿಗೆ ಅಂಧ, ಕುರುಡನಾಗುತ್ತಾನೆ, ಕಣ್ಣಿದ್ದೂ ಕುರುಡನಾಗುತ್ತಾನೆ. ಇನ್ನು ಯಾರಿಗೆ ಸಕಲ ಐಶ್ವರ್ಯ, ವಿದ್ಯೆ, ಸೌಂದರ್ಯ ಮತ್ತು ಧೈರ್ಯಗಳಿದ್ದು ಕೂಡ ಅವುಗಳ ವಿಷಯದಲ್ಲಿ ಗರ್ವವಿರುವುದಿಲ್ಲವೋ? ಎಲ್ಲ ಇರುತ್ತೆ ಕೆಲವೊಬ್ಬರಲ್ಲಿ, ಬೇಕಾದಷ್ಟು ಐಶ್ವರ್ಯ, ವಿದ್ಯಾ, ಸೌಂದರ್ಯ ಮತ್ತು ಧೈರ್ಯ ಎಲ್ಲ ಇದ್ದರೆ ಕೂಡ ಗರ್ವದಿಂದ ಯಾರು ಇರುವುದಿಲ್ಲವೋ? ಅದನ್ನು ಮಾತ್ರ ನನ್ನ ಪ್ರಸಾದ ಫಲವೆಂದೇ ತಿಳಿಯಬೇಕು. ನೋಡಿ, ಆಗಾಗ ಹೇಳ್ತಾ ಇರ್ತದೆ, ಏನೆಂದು, ನನ್ನಿಂದನೇ ಆಗಿದೆ, ನಾನೇ ಗಳಿಸಿದ್ದೇನೆ ಎನ್ನುವಂತ ಗರ್ವ ನಮ್ಮಲ್ಲಿ ಬೇಡವೇ ಬೇಡ.
ಏನಿದ್ದರೂ ಕೂಡ ಸ್ವಾಮಿ ಎಲ್ಲ ನಿನ್ನದೇ, ನಂದೇನಿದೆ ಸ್ವಾಮಿ, ನಂದೇನಿದೆ, ಎಲ್ಲ ನೀನು ಕೊಟ್ಟಂತಹ ಭಿಕ್ಷೆಯೇ ಎಂದು ನಮ್ಮ ಮನದಲ್ಲಿ ಬರಬೇಕು. ಸ್ವಾಮಿ ಹೇಳ್ತಾ ಇದ್ದಾರೆ, ಆ ಪ್ರಕಾರವಾಗಿ ಗರ್ವವಿರುವುದಿಲ್ಲವೋ ಅದನ್ನು ಮಾತ್ರ ನನ್ನ ಪ್ರಸಾದವೆಂದು ತಿಳಿಯಬೇಕು. ನನ್ನ ಪ್ರೀತಿಗೆ ಪಾತ್ರರಾದ ಭಕ್ತರನ್ನು ಅನುಗ್ರಹಿಸುವುದಕ್ಕೆ ಪೂರ್ವದಲ್ಲಿ ಅವರ ಸಂಪತ್ತನ್ನು ಹರಣ ಮಾಡುವೆನು. ಪ್ರಿಯ ವೀಕ್ಷಕ ಬಂಧುಗಳೇ, ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ಎಂಥ ಒಂದು ನಿಗೂಢವಾದಂತಹ ಮಾತು ಇದು. ಪರಮಾತ್ಮನ ದೃಷ್ಟಿಯಲ್ಲಿ ಯಾವ ಪ್ರಕಾರವಾಗಿ ಇರುತ್ತದೆ ಎಂದರೆ, ಸ್ವಾಮಿಯು ತನ್ನ ಭಕ್ತನನ್ನಾಗಿ ಸ್ವೀಕಾರ ಮಾಡುವುದಕ್ಕಾಗಿ ಮೊದಲಿಗೆ ಏನು ಮಾಡುತ್ತಾರೆ? ಅವರ ಸಂಪತ್ತನ್ನೇ ಹರಣ ಮಾಡುತ್ತಾರೆ. ಸಂಪತ್ತು ಹೋಗಿದೆ ಎನ್ನುವಂತ ಭ್ರಮೆಯಲ್ಲಿ, ಭ್ರಾಂತಿಯಲ್ಲಿ, ಚಿಂತೆಗೆ ಒಳಗಾಗಬೇಡಿ ಮೂರ್ಖ ಶಿಖಾಮಣಿಗಳೇ. ನಿಜವಾಗಿಯೂ ಮೂರ್ಖ ಶಿಖಾಮಣಿಗಳೇ, ನಂದು ಹಣ ಹೋಯಿತು, ಆಭರಣ ಹೋಯಿತು, ಮನೆ ಹೋಯಿತು, ಹೊಲ ಹೋಯಿತು, ಗದ್ದೆ ಹೋಯಿತು ಎಂದು ಭ್ರಾಂತಿಗೆ ಒಳಗಾಗಬೇಡಿ. ನೀವು ನಿಜವಾಗಿಯೂ ಭಗವಂತನ ಕೃಪೆಗೆ ಪಾತ್ರರಾಗುತ್ತಾ ಇದ್ದೀರಿ. ಇದನ್ನು ಚೆನ್ನಾಗಿ ಅರ್ಥಕೊಳ್ಳಿ. ಸಾಕ್ಷಾತ್ ಭಗವಂತನೇ ಹೇಳ್ತಾ ಇದ್ದಾನೆ, ನನ್ನ ಪ್ರೀತಿಗೆ ಪಾತ್ರರಾದ ಭಕ್ತರನ್ನು ಅನುಗ್ರಹಿಸುವುದಕ್ಕೆ ಪೂರ್ವದಲ್ಲಿ ಅವರ ಸಂಪತ್ತನ್ನು ನಾನೇ ಅಪಹರಣ ಮಾಡುವೆನು, ನಾನೇ ಅಪಹರಣ ಮಾಡುವನು. ಏ ಬಲಿಯೇ, ಇಂದು ದರಿದ್ರನಾಗಿ ಈ ವರ್ಣಾಪಾಶದಿಂದ ಬದ್ಧನಾಗಿ ಬಹು ಕ್ಲೇಶವನ್ನು ಅನುಭವಿಸುತ್ತಿದ್ದರೂ ಕೂಡ ನೀನು ವಚನದಿಂದ ಭ್ರಷ್ಟನಾಗಲಿಲ್ಲ. ಇದರಿಂದ ನಾನು ಪ್ರೀತನಾಗಿರುವೆನು. ನನ್ನ ಪ್ರೀತಿಗೆ ಕಾರಣವಾದ ಈ ನಿನ್ನ ಕರ್ಮದ ಕಾರಣದಿಂದ ನೀನು ನಿನ್ನವರಿಂದಲೇ ದೂರನಾಗುವಂತಾಯಿತು. ಆದರೂ ಕೂಡ ನೀನು ಅಚಲ ಶ್ರದ್ಧೆಯಿಂದ ಸರ್ವಸ್ವವನ್ನು ಸಂತೋಷದಿಂದ ದಾನ ಮಾಡಿರುವೆ. ಆದ್ದರಿಂದ ನಿನ್ನನ್ನು ಈಗ ಬಂದ ಮುಕ್ತನನ್ನಾಗಿ ಮಾಡುವೆನು. ಇನ್ನು ಮೇಲಿಂದ ನೀನು ಸುತಲದಲ್ಲಿ ವಾಸ ಮಾಡು. ಅಲ್ಲಿ ನನ್ನಿಂದ ಅಜ್ಞಪ್ತನಾದ ವಿಶ್ವಕರ್ಮನಿಂದ ನಿರ್ಮಿಸಲ್ಪಟ್ಟಂತಹ ಸ್ಥಾನವಿದೆ. ಮುಂದಿನ ಸಾವರ್ಣಿ ಮನ್ವಂತರದಲ್ಲಿ ನಿನಗೆ ಇಂದ್ರ ಪದವಿಯನ್ನೇ ಕೊಡುವೆನು. ಈವರೆಗೆ ಯಾವ ದೈತ್ಯನಿಗೂ ಲಭ್ಯವಾಗದ ಇಂದ್ರ ಪದವಿಯನ್ನು ನೀನು ಹೊಂದುವಂತಾಗುವೆ. ನೋಡಿ, ಯಾರು ಅಂತ್ಯಕಾಲದಲ್ಲಿ ಯಾವ ಸ್ಮರಣೆಯನ್ನು ಮಾಡುತ್ತಾ ಇರ್ತಾರೋ, ಯಾರು ಯಾವ ಆಲೋಚನೆಯನ್ನು ಮಾಡುತ್ತಾ ಇರ್ತಾರೋ ಅದಕ್ಕೆ ಅನುಗುಣವಾಗಿಯೇ ಮುಂದಿನ ಜನ್ಮದಲ್ಲಿ ಅವರಿಗೆ ನಾನು ಕೊಡುತ್ತೇನೆ ಎಂದು ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಬೋಧಿಸಿದಂತಹ ಮಾತು ಇಲ್ಲಿ ತ್ರಿವಿಕ್ರಮ ರೂಪಿಯಾದಂತಹ ಹಾಗೂ ವಾಮನ ರೂಪಿಯಾದಂತಹ ಸಾಕ್ಷಾತ್ ಶ್ರೀಹರಿಯೇ ಈ ಒಂದು ಬಲಿಚಕ್ರವರ್ತಿಗೆ ಹೇಳ್ತಾ ಇದ್ದಾರೆ. ಈ ಮನ್ವಂತರದ ಮುಕ್ತಾಯದವರೆಗೆ ನೀನು ಸುತಲದಲ್ಲಿ ಇರು ಮತ್ತು ನೀನು ನಿನ್ನ ಜನರೊಡನೆ ಸಂತೋಷದಿಂದ ಇರು. ಇನ್ನೊಂದು ವಿಷಯವೇನೆಂದರೆ, ಅಲ್ಲಿ ನಾನೇ ನಿನ್ನನ್ನು ರಕ್ಷಕನಾಗಿ ಸ್ಥಿತನಾಗುವೆನು. ನಿನ್ನ ಆಜ್ಞೆಯನ್ನು ಪಾಲಿಸದ ದೈತ್ಯರೇ ಇರಲಿ, ದಾನವರೇ ಇರಲಿ, ಅವರನ್ನು ನನ್ನ ಸುದರ್ಶನವು ಛೇದಿಸುವುದೆಂದು ತಿಳಿ. ನೋಡಿ, ನಿನ್ನ ಸಂಗಡ ಇರತಕ್ಕಂಥ ದೈತ್ಯರೇ ಆಗಿರಲಿ ಅಥವಾ ದಾನವರೇ ಆಗಿರಲಿ, ಅವರು ಇರಲಿ, ನಿನ್ನ ಆಜ್ಞೆಯನ್ನು ಪಾಲಿಸದೆ ನೀನು ಹೇಳಿದಂತಹ ಮಾತನ್ನು ಯಾರು ಕೇಳುವುದಿಲ್ಲವೋ ಅವರು ದೈತ್ಯರೇ ಆಗಿರಲಿ, ದಾನವರೇ ಆಗಿರಲಿ, ಅವರನ್ನು ನನ್ನ ಸುದರ್ಶನ ಚಕ್ರವು ಶಿರಚ್ಛೇದನೆಯನ್ನು ಮಾಡಲು ಸದಾಕಾಲ ಸಿದ್ಧವಾಗಿರುತ್ತದೆ. ಮೇಲಾಗಿ ನಿನಗೆ ಅಲ್ಲಿ ಸದಾಕಾಲದಲ್ಲಿ ನನ್ನ ದರ್ಶನವಾಗುವುದು. ಇನ್ನು ನೀನು ಇಲ್ಲಿಂದ ಹೊರಡು ಎಂದು ಹೇಳಿ ಬಲಿಯನ್ನು ವರ್ಣಪಾಶದಿಂದ ಬಿಡಿಸಿ ಬಂದ ಮುಕ್ತನಾದ ಬಲಿಯು ತಕ್ಷಣದಲ್ಲಿ ವಾಮನನ ದಿವ್ಯ ಭವ್ಯ ಪಾದಗಳಿಗೆ ನಮಸ್ಕರಿಸಿ ಅವನೆದುರು ವೀರಾಸನದಲ್ಲಿ ಕುಳಿತು ನಮ್ರವಾಗಿ ತರಬಾಗಿದನು. ವಾಮನ್ನು ಪ್ರಹ್ಲಾದನನ್ನು ಉದ್ದೇಶಿಸಿ, ಹೇ ಪ್ರಹ್ಲಾದನೇ, ನೀನು ನಿನ್ನ ಮೊಮ್ಮಗನ ಜೊತೆಗೆ ಸುತಲದಲ್ಲಿ ವಾಸಿಸು, ಅವನಿಗೆ ತತ್ವೋಪದೇಶವನ್ನು ಮಾಡು, ನಿನಗೂ ಅಲ್ಲಿ ನಿತ್ಯದಲ್ಲಿಯೂ ನನ್ನ ದರ್ಶನವಾಗುವುದು, ನೀವಿನ್ನು ಹೊರಡಿರಿ ಎಂದು ಹೇಳಿ ಬಲಿಯನ್ನು ಸುತಳಕ್ಕೆ ಕಳುಹಿಸಿದನು. ಶ್ರೀಹರಿಯ ಮಾತುಗಳನ್ನು ಆಲಿಸಿದ ಭಕ್ತ ಪ್ರಹ್ಲಾದನು ಆನಂದದಿಂದ ಕೈಗಳನ್ನು ಮಸ್ತಕದ ಮೇಲೆ ಜೋಡಿಸಿ ನಮಸ್ಕರಿಸಿ ಪ್ರದಕ್ಷಿಣೆ ಹಾಕಿ ಸುತಲಕ್ಕೆ ಹೊರಟು ಹೋದರು. ಇದೇ ಕಥೆಯು ಮತ್ತೊಂದು ಜಾಗದಲ್ಲಿ ಮತ್ತೊಂದು ವಿಧವಾಗಿ ಬರುತ್ತದೆ. ಯಾವ ಪ್ರಕಾರವಾಗಿ?
ಈ ಶುಕ್ರಾಚಾರ್ಯರು ಈ ಬಲಿಚಕ್ರವರ್ತಿ ಸಂಕಲ್ಪ ಮಾಡುವಂತಹ ಸಂದರ್ಭದಲ್ಲಿ ಅಷ್ಟರ ತನಕ ಹೇಳಲು ಆಗಲಿಲ್ಲ, ಸಾಕ್ಷಾತ್ ಸ್ವಾಮಿಯೇ ಬಂದಿದ್ದಾರೆ, ನಿನ್ನನ್ನು ಅಧೋಪಾತಾಳಕ್ಕೆ ತುಳಿಯುತ್ತಾರೆ ಎಂದು ಹೇಳಿದಂತಹ ಸಂದರ್ಭದಲ್ಲಿ ಹೇಳಲು ಆಗಲಿಲ್ಲ ಶುಕ್ರಾಚಾರ್ಯರಿಗೆ. ಆಗ ಆ ಒಂದು ಸಂಕಲ್ಪ ಮಾಡುವಂತಹ ಸಂದರ್ಭದಲ್ಲಿ ಅಕ್ಷತೆಯ ಕಾಳನ್ನು ಕೈಯಲ್ಲಿ ಹಿಡಿಯಬೇಕು ಗಂಡಸು. ಅವರ ಮಡದಿಯು ನೀರನ್ನು ಉದಕವನ್ನು ಹಾಕಿದಾಗ ಅದನ್ನು ಸಂಕಲ್ಪ ಪ್ರೇರಿತವಾಗಿ ದಾನವನ್ನು ಮಾಡಬೇಕು. ಈವನು ನನ್ನ ಮಾತನ್ನು ಕೇಳಲಿಲ್ಲ, ನಾನು ಹೇಳಲು ಆಗಲಿಲ್ಲ ಎಂದು ಶುಕ್ರಾಚಾರ್ಯರು ಆ ಒಂದು ಕಮಂಡಲದಿಂದ ನೀರನ್ನು ಹಾಕುವಂತಹ ಸಂದರ್ಭದಲ್ಲಿ ಆ ಕಮಂಡಲಕ್ಕೆ ಇರತಕ್ಕಂತಹ ತೂತಿನ ಒಳಗೆ ಹೋಗಿ ಕೂಡುತ್ತಾರೆ. ಅಂದರೆ ಜಲವು ಆಚೆ ಬರದೇ ಇದ್ದರೆ ಇವರ ಸಂಕಲ್ಪವು ಈಡೇರುವುದಿಲ್ಲ ಎನ್ನುವಂತಹ ಭಾವನೆಯಿಂದ ಕೂತಂತಹ ಸಂದರ್ಭದಲ್ಲಿ ಅದನ್ನು ಅರಿತಂತಹ ವಾಮನಾರೂಪಿಯಾದಂತಹ ಶ್ರೀಹರಿಯು ತಮ್ಮ ಕೈಯಲ್ಲಿ ಇರತಕ್ಕಂತಹ ದರ್ಬೆಯಿಂದ ಆ ತೂತಿನ ಒಳಗೆ ಆ ದರ್ಬೆಯನ್ನು ಪ್ರವೇಶ ಮಾಡಿದಾಗ ಶುಕ್ರಾಚಾರ್ಯರ ಒಂದು ಕಣ್ಣು ಹೋಯಿತು ಎನ್ನುವಂತಹ ಮಾತನ್ನು ಕೂಡ ಮತ್ತೊಂದು ಗ್ರಂಥದಲ್ಲಿ ಬರುತ್ತದೆ. ಆದರೆ ಇಲ್ಲಿ ಸುತಲಕ್ಕೆ ಕಳಿಸಿದ್ದಾರೆ ಎನ್ನುವಂತಹ ಮಾಹಿತಿಯನ್ನೇ ಶ್ರೀಮದ್ ಭಾಗವತದಲ್ಲಿ ಹೇಳುತ್ತಾ ಇದ್ದಾರೆ. ಶ್ರೀ ಶುಕ್ರಾಚಾರ್ಯರು ಮುಂದೆ ಹೇಳತೊಡಗಿದರು, ನೋಡು ರಾಜನೇ, ನೀನು ವಾಮನ್ನು ಎಂತಹ ದಯಾಮಯನು. ಯಾವ ಬಲಿಯು ದೇವತೆಗಳ ಶತ್ರುವಾಗಿ ಅವರ ಸಿಂಹಾಸನವನ್ನು ದೈತ್ಯ ವೇಷದಿಂದ ಯುಕ್ತನಾಗಿ ಅತಿಕ್ರಮಿಸಿದ್ದರೋ ಅವನೇ ಇಂದು ವಾಮನ್ನ ಕಣ್ಣೆಗೆ ಪಾತ್ರನಾಗಿ ಭವಿಷ್ಯ ಕಾಲದಲ್ಲಿ ಇಂದ್ರ ಪದವಿಯನ್ನು ಹೊಂದಲು ಯೋಗ್ಯನಾದನು. ನೋಡ್ರಿ, ಶುಕಾಚಾರ್ಯರು ಪರೀಕ್ಷಿತ್ ರಾಜನಿಗೆ ಹೇಳ್ತಾ ಇದ್ದಾರೆ ಏನೆಂದು. ನೋಡಪ್ಪ, ಎಂತಹ ದೈತ್ಯನಾದವನು, ಇಂದ್ರ ಪದವಿಯನ್ನು ಆಪೇಕ್ಷಿಸಿ ಅದನ್ನು ನಾನು ಪಡೆಯಬೇಕು ಎನ್ನುವಂತಹ ಹಂಬಲದಿಂದ ಕುಳಿತಿದ್ದ. ಅದೇ ಪ್ರಕಾರವಾಗಿ ನಮ್ಮಲ್ಲಿ ಕೂಡ ಕೆಲವೊಬ್ಬರು ಯಾವ ಪ್ರಕಾರವಾಗಿ ಇರುತ್ತಾರೆ ಎಂದರೆ ಅವರಿಗೆ ಸ್ಥಾನ ಮಹಿಮೆ ಮುಖ್ಯ, ನನಗೆ ಆ ಸ್ಥಾನ ಬೇಕೇ ಬೇಕು, ಇದ್ದವರನ್ನು ಹಟ್ಟಿಸಿ ಓಡಿಸಬೇಕು, ಯಾವುದೋ ಒಂದು ಲೋಪದೋಷಗಳನ್ನು ಅವರ ಮೇಲೆ ಹೋಲಿಸಿ ಅವರು ತಪ್ಪನ್ನು ಮಾಡಿದ್ದಾರೋ ಬಿಟ್ಟಿದ್ದಾರೋ ಆ ಭಗವಂತನಿಗೆ ಗೊತ್ತು. ಆದರೆ ಆ ಪ್ರಕಾರವಾಗಿ ಆ ಪದವಿಯನ್ನು ಹೊಂದಬೇಕು ಎನ್ನುವಂತಹ ಹಂಬಲದಿಂದ ಅವರ ಮೇಲೆ ಇಲ್ಲಸಲ್ಲದಂತಹ ಆಪಾದನೆಗಳನ್ನು ಮಾಡಿ ಅವರು ಪದವಿಯನ್ನು ಹೊಂದುತ್ತಾರೆ. ಆದರೆ ಆ ಭಗವಂತನ ಕೃಪಾಕಟಾಕ್ಷದಿಂದ ಅವನಿಗೆ ಏನೋ ಒಂದು ಬಲವಿದೆ, ಆ ಬಲದಿಂದ ಆ ಒಂದು ಸ್ಥಾನವನ್ನು ಅಲಂಕರಿಸ ಇರಬಹುದು. ಆದರೆ ಸ್ವಾಮಿಯು ಎಂದೋ ಒಂದು ದಿನ ಆಕ್ರೋಶಭರಿತನಾಗುತ್ತಾನೆ. ಆಗ ಕೇವಲ ಪದವಿ ಭ್ರಷ್ಟನಾಗುವುದಲ್ಲ, ಕಾರಣ ಇಲ್ಲಿ ಬಲಿಚಕ್ರವರ್ತಿಯು ಸ್ವಾಮಿಗೆ ವಚನ ಭ್ರಷ್ಟನಾಗಲಿಲ್ಲ. ವಚನದಂತೆ ತನ್ನ ಶಿರಸ್ಸಿನ ಮೇಲೆ ಪಾದವನ್ನು ಇಡಲು ತನ್ನ ಪ್ರಾಣವನ್ನೇ ಅರ್ಪಣೆ ಮಾಡಿದನು. ಅಂತಹ ಮಹಾನುಭಾವನೆಯಲ್ಲಿ, ಇಂತಹ ಅಸುರರಲ್ಲಿ ಇಂಥವರಿಗೆ ಎಂದೋ ಒಂದು ದಿನ ಕಾಡೇ ಇರುತ್ತದೆ. ಯಾವ ಒಂದು ಪ್ರತಿಷ್ಠೆಗೆ, ಯಾವ ಒಂದು ಸ್ಥಾನಕ್ಕೆ ಹಂಬಲಿಸುತ್ತಾ ಇರುತ್ತಾರೋ ಅಂಥವರಿಗೆ ಸುತಲೋಕವಲ್ಲ, ಪಾತಾಳ ಲೋಕವಲ್ಲ, ಅಧೋಲೋಕದ ಪ್ರಾಪ್ತಿಯಾಗುತ್ತಾರೆ ಎನ್ನುವಂತಹ ಮಾತಿನಲ್ಲಿ ಕೂಡ ಸಂದೇಹನೇ ಇಲ್ಲ. ಹೀಗಾಗಿ ಮತ್ತೊಬ್ಬರ ತಲೆಯ ಮೇಲೆ ಕಾಲನ್ನು ಇಟ್ಟು ಮೇಲೆ ಹತ್ತುವಂತಹ ಪ್ರಸಂಗಕ್ಕೆ ಯಾರ್ಯಾರೂ ಸಿಲುಕಬಾರದು. ಇನ್ನೊಬ್ಬರು ಉತ್ತಮವಾದಂತಹ ಸ್ಥಿತಿಗತಿಗಳನ್ನು ಹೊಂದುತ್ತಾ ಇದ್ದಾರೆ ಅಂದರೆ ನೋಡಿ ಆನಂದ ಪಡಬೇಕು. ಅಸೂಯೆ ಎನ್ನುವುದು ನಮ್ಮ ಜೀವನದಲ್ಲಿ ಬಂದಿರಬಾರದು. ಆ ಪ್ರಕಾರವಾಗಿ ಬಂದು ಮತ್ತೊಬ್ಬರನ್ನು ತುಳಿದು ಅವರ ತಲೆಯ ಮೇಲೆ ಕಾಲನ್ನು ಇಟ್ಟು ಮೇಲೆ ಹತ್ತುತ್ತೇನೆ ಎಂದರೆ ಜಾಡಿಸಿ ಒಗೆಯುತ್ತಾನೆ ಸ್ವಾಮಿಯು ಎಂದೋ ಒಂದು ದಿನ ಇರುವಂತಹ ಮಾತಿನಲ್ಲಿ ಸಂದೇಹನೇ ಬೇಡ. ಹೀಗಾಗಿ ಪ್ರೇಮೀಕ್ಷಕ ಬಂಧುಗಳೇ, ನನ್ನ ಮಾತುಗಳು ಕಠೋರವಾಗಿ ಇರಬಹುದು, ಆದರೆ ಇದರಲ್ಲಿ ಸತ್ಯಾಂಶ ಎನ್ನುವುದು ಅಡಗಿದೆ. ಕಾರಣ ನೊಂದ ಜೀವನ, ಇದು ನೊಂದ ಜೀವನ, ಅತಿಯಾಗಿ ನೊಂದಂತಹ ಜೀವನ. ಇದರ ಪ್ರಯುಕ್ತ ಹೇಳ್ತಾ ಇದೆ, ಯಾರಾದರೂ ಕೂಡ ಉತ್ತಮವಾದಂತಹ ಒಂದು ಮನೆಯನ್ನು ಕಟ್ಟಿಸಿಕೊಂಡಿದ್ದಾರೆ, ನೋಡಿ ಸಂತೋಷ ಪಡೋಣ. ನಮಗೆ ಇಲ್ಲದಿದ್ದರೂ ಪರವಾಗಿಲ್ಲ, ಅವನು ಕಟ್ಟಿಸಿಕೊಂಡಿದ್ದಾನೆ, ನೋಡಿ ಸಂತೋಷ ಪಡೋಣ. ಈ ಪ್ರಕಾರವಾಗಿ ಇರಬೇಕು ನಮ್ಮ ಮನಸ್ತತ್ವ ಹೊರತಾಗಿ ಅವನು ಮೇಲಕ್ಕೆ ಹೋಗ್ತಾ ಇದ್ದಾನೆ, ಉತ್ತಮವಾದಂತಹ ಗತಿಯನ್ನು ಹೊಂದುತ್ತಾ ಇದ್ದಾನೆ ಎಂದರೆ ನಮ್ಮ ಮನಸ್ಸಿನಲ್ಲಿ ದುಃಖ ಬಂದಿತ್ತು ಎಂದರೆ ಮತ್ತಷ್ಟು ದುಃಖಗಳನ್ನು ಭಗವಂತ ಕೊಡುತ್ತಾನೆ. ಆದರೆ ನಾವು ಪದವಿಯನ್ನು ಹೊಂದಬೇಕಾದರೆ ಯಾವುದೋ ಒಂದು ವಾಮ ಮಾರ್ಗದಿಂದ ಅಲ್ಲ, ನಿಜವಾಗಿಯೂ ಕಷ್ಟಪಟ್ಟು ನಿಜವಾಗಿಯೂ ಮತ್ತೊಬ್ಬರ ಗುಣವನ್ನು ತಿಳಿದುಕೊಂಡು ಅರ್ಥಗರ್ಭಿತವಾಗಿ ಅವರು ನಿಜವಾಗಿ ಕಳ್ಳರೋ ಸುಳ್ಳರೋ ಎಂದು ನಿರ್ಣಯ ಮಾಡಿ ಹೇಳಬೇಕೇ ಹೊರತಾಗಿ
ಪುಗ್ಗಟ್ಟಿಯಾಗಿ ನನಗೇನೋ ಮಾತುಗಳಿವೆ ಎಂದು ಮತ್ತೊಬ್ಬರನ್ನು ದೋಷಿಗಳಂತೆ ನಿರ್ಧರಿಸಿ ನಾನು ಪದವಿಯನ್ನು ಅಲಂಕೃತನಾಗುತ್ತೇನೆ ಎಂದರೆ ಎಂದೋ ಒಂದು ದಿನ ಶಾಶ್ವತವಾದಂತಹ ನರಕದ ಪಾಲ ಆಗಬೇಕಾಗುತ್ತದೆ ಎನ್ನುವಂತಹ ಮಾತಿನಲ್ಲಿ ಸಂದೇಹನೇ ಬೇಡ. ಇದು ಈ ಕಥೆಯಿಂದ ನಾವು ತಿಳಿದುಕೊಳ್ಳಬೇಕಾದಂತ ಪರಮಾರ್ಥ. ಅವನೇ ಇಂದು ವಾಮನ ಕರುಣೆಗೆ ಪಾತ್ರನಾಗಿ ಭವಿಷ್ಯ ಕಾಲದಲ್ಲಿ ಇಂದ್ರ ಪದವಿಯನ್ನು ಹೊಂದಲು ಯೋಗ್ಯನಾದನು. ಬಲಿ ಹಾಗೂ ಪ್ರಹ್ಲಾದರು ಹೊರಟು ಹೋದ ತರುವಾಯ ವಾಮನ್ನು ಶುಕ್ರಾಚಾರ್ಯರನ್ನು ಉದ್ದೇಶಿಸಿ, ಶುಕ್ರಾಚಾರ್ಯರೇ, ನಿಮ್ಮ ಶಿಷ್ಯನು ಮಾಡುತ್ತಿದ್ದ ಯಜ್ಞವನ್ನು ನೀವು ಪೂರ್ಣ ಮಾಡಿರಿ. ಅಶ್ವಮೇಧ ಯಾಗವನ್ನು ಮಾಡ್ತಾ ಇದ್ರಲ್ಲ, ಅದನ್ನು ಪೂರ್ಣ ಮಾಡಿರಿ ಎಂದು ಹೇಳಿದರು. ಆಗ ಅವರು, ಏ ದೇವನೇ, ಇನ್ನೆಲ್ಲಿಯ ಯಜ್ಞ? ನೀನೇ ನಿಜ ಯಜ್ಞನು. ನನ್ನ ಶಿಷ್ಯನು ನಿನಗೆ ಸರ್ವಸ್ವವನ್ನು ದಾನ ಮಾಡಿ ದಿವ್ಯ ಯಜ್ಞವನ್ನು ಆಗಲೇ ಮುಗಿಸಿರುವವನು ಮತ್ತು ಮಂತ್ರ ತಂತ್ರಾದಿಗಳಲ್ಲಿ ದೋಷಗಳಿರಲಿ, ಆ ವೇಳೆಗೆ ನಿನ್ನ ಪೂಜೆ ಮಾಡಿರಲಿ, ಎಂತಹ ತಪ್ಪಾಗಿದ್ದರೂ ಕೂಡ ನಿನ್ನ ನಾಮಸ್ಮರಣೆಯಿಂದ ಎಲ್ಲ ಅಪರಾಧಗಳು ಕಳೆದು ಹೋಗುವವು. ಆದರೂ ನಿನ್ನ ಆಜ್ಞೆಯಂತೆ ಈ ಯಜ್ಞವನ್ನು ಪೂರ್ಣ ಮಾಡುವೆನು ಎಂದು ಹೇಳಿ ಯಜ್ಞವನ್ನು ಮುಗಿಸಿದನು. ಆಮೇಲೆ ವಾಮನ್ನು ಇಂದ್ರ ಪದವನ್ನು ದೇವೇಂದ್ರನಿಗೆ ಇತ್ತನು. ಆ ದೇವತೆಗಳು ಕೈಬಿಟ್ಟು ಹೋದ ರಾಜ್ಯವು ಅದಿತಿಯ ಕಠಿಣ ಪಯೋವ್ರತ ಪಾಲನೆಯಿಂದ ಮರಳಿ ಅವರಿಗೆ ದೊರೆಯುವಂತಾಯಿತು. ದೇವೇಂದ್ರನು ಕೂಡಲೇ ವಾಮನಿಗೆ ದಂಡವತ್ ಪ್ರಣಾಮಗಳನ್ನು ಅರ್ಪಿಸಿ ಬ್ರಹ್ಮದೇವರಿಗೂ ನಮಸ್ಕರಿಸಿದನು. ವಾಮನಿಗೆ ಉಪೇಂದ್ರ ಎನ್ನುವಂತಹ ಶುಭನಾಮವನ್ನು ಇಟ್ಟನು. ಅವನನ್ನು ಶುಭ ಚಿಹ್ನೆಗಳಿಂದ ಯುಕ್ತವಾದ ದಿವ್ಯ ವಿಮಾನದಲ್ಲಿ ಕುಳ್ಳಿರಿಸಿಕೊಂಡು ಕರೆದುಕೊಂಡು ಹೋದನು. ಉಪೇಂದ್ರನ ಬಾಹುಗಳಿಂದ ರಕ್ಷಿತವಾದಂತಹ ರಾಜ್ಯವನ್ನು ದೇವೇಂದ್ರನು ಆಮೇಲೆ ಆಳತೊಡಗಿದನು. ಪರೀಕ್ಷಿತನೇ, ಇದು ಪುಟ್ಟ ವಾಮನನ ಬೃಹತ್ ವೃತ್ತಾಂತವು. ಈ ವೃತ್ತಾಂತವನ್ನು ಯಾರು ಶ್ರದ್ಧೆಯಿಂದ ಹೇಳುತ್ತಾರೋ, ಯಾರು ಶ್ರದ್ಧೆಯಿಂದ ಶ್ರವಣವನ್ನು ಮಾಡುತ್ತಾರೋ, ಇನ್ನು ಆ ಮನೆಯಲ್ಲಿ ಪಿತೃ ಕಾರ್ಯಗಳಾಗಿರಲಿ, ದೇವತಾ ಕಾರ್ಯಗಳಾಗಿರಲಿ, ಈ ಶುಭಪ್ರದ ಕಥೆಯ ಪಠಣ ಶ್ರವಣಗಳಿಂದ ಬಹು ಶುಭಕರವಾಗುವುದೆಂದು ತಿಳಿಯಿರಿ. ಇದು ಎಲ್ಲರಿಗೂ ಅರ್ಥನೆ ಆಗತಕ್ಕಂತಹ ಮಾತು. ಶುಕ್ರಾಚಾರ್ಯರು ಇವರು ಪರೀಕ್ಷಿತ ರಾಜನಿಗೆ ಬೋಧಿಸುತ್ತಾ ಇದ್ದಾರೆ ಸುಖಮಹಾಮುನಿಗಳು. ಇಂತಹ ಕಥೆಯನ್ನು ವಿಶೇಷವಾಗಿ ವಾಮನಾರೂಪಿಯಾಗಿ ಧಾರಣೆ ಮಾಡಿ ಬಂದಂತಹ ಸಾಕ್ಷಾತ್ತು ಶ್ರೀಹರಿಯ ಈ ಕಥೆಯನ್ನು ಯಾರು ಶ್ರದ್ಧಾಭಕ್ತಿಯಿಂದ ಪಠನೆಯನ್ನು ಮಾಡುತ್ತಾರೋ, ಯಾರು ಶ್ರದ್ಧಾಭಕ್ತಿಯಿಂದ ಶ್ರವಣವನ್ನು ಮಾಡುತ್ತಾರೋ, ಅಥವಾ ಯಾರು ಪಿತೃ ಕಾರ್ಯಗಳಲ್ಲಿ ಇಂತಹ ಕಥೆಯನ್ನು ಹೇಳುತ್ತಾರೋ, ಕೇಳುತ್ತಾರೋ ಮತ್ತು ಪೂಜೆ ಪುನಸ್ಕಾರಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಇಂತಹ ಉತ್ತಮವಾದಂತಹ ಕಥೆಯನ್ನು ಯಾರು ಹೇಳುತ್ತಾರೋ, ಯಾರು ಕೇಳುತ್ತಾರೋ ಅವರೆಲ್ಲರಿಗೂ ಕೂಡ ಶುಭವಾಗುತ್ತದೆ ಎನ್ನುವಂತಹ ಉತ್ತಮವಾದಂತಹ ಮಾತನ್ನು ಶುಕಾಚಾರ್ಯರು ಈ ಒಂದು ಪರೀಕ್ಷಿತ್ ರಾಜನಿಗೆ ಬೋಧಿಸಿದರು ಎಂಬಲ್ಲಿಗೆ ಈ ಒಂದು ವಾಮನಾರೂಪಿಯ ಕಥೆಯು ಮುಗಿಯಿತು. ಇದು ಕೂಡ ಮುಗಿಸಲು ಕಾರಣ, ಇದು ನಾನು ಹೇಳುತ್ತಿರುವಂತಹ ಕಥೆ ಅಲ್ಲ, ನನ್ನ ಬಾಯಿ ಆಗಿರಬಹುದು, ಆದರೆ ಸಾಕ್ಷಾತ್ ಗುರುಗಳೇ ಹೇಳಿಸುತ್ತಾ ಇದ್ದಾರೆ, ಇಲ್ಲಿ ಅಂತರಂಗದಲ್ಲಿ ನೆಲೆಸಿ ಹೇಳಿಸುತ್ತಾ ಇದ್ದಾರೆ ಎನ್ನುವಂತಹ ಮಾತಿನಲ್ಲಿ ಬೇರೆ ಮಾತೇ ಇಲ್ಲ. ಇಲ್ಲವಾದರೆ ಇಂತಹ ಅಲ್ಪಜ್ಞಾನಿ ಪಾಪಿಯಾದಂತಹ ನಾನು ಇಂತಹ ಕಥೆಗಳನ್ನು ಹೇಳಲು ಶಕ್ಯವಂತನ? ಇಲ್ಲವೇ ಇಲ್ಲ. ಇದು ಏನೇ ಮಾತನಾಡಿದರೂ ಕೂಡ ಗುರುಗಳ ಆಶೀರ್ವಾದದ ಬಲವೇ. ಆ ಗುರುಗಳು ಎಲ್ಲೇ ಇದ್ದರೂ ಕೂಡ ಅವರ ಶುಭ ಆಶೀರ್ವಾದ ಸದಾಕಾಲ ಇಲ್ಲೇ ಇದೆ ಎನ್ನುವಂತಹ ಭಾವನೆಯಲ್ಲಿ ನಾನು ಪರಿಪೂರ್ಣವಾಗಿ ಇರುವೆ. ನನ್ನ ಕೊನೆಯ ಉಸಿರು ಇರುವ ತನಕ ಆ ಗುರುಗಳ ಶುಭಾಶೀರ್ವಾದ ಸದಾಕಾಲ ಇರಲಿ ಎಂದು ನಾನು ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಅವರ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಸಲ್ಲಿಸುತ್ತಾ ಈಗ ಅದೇ ಗುರುಗಳ ನಾಮಸ್ಮರಣೆಯನ್ನು ಮಾಡಿ ಅವರ ಅನುಮತಿಯನ್ನು ಪಡೆದು ಇಂದಿನ ದಿನದ ನಿತ್ಯ ಪಂಚಾಂಗ ಪಠನೆ ಹಾಗೂ ದ್ವಾದಶ ರಾಶಿಗಳ ನಿತ್ಯ ಭವಿಷ್ಯವನ್ನು ಹೇಳುವ ಮುನ್ನ ಗುರುಗಳ ನಾಮಸ್ಮರಣೆ. ಓಂ ಶ್ರೀ 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 ಸತ್ಯಾತ್ಮತೀರ್ಥ ಶ್ರೀ ಗುರುಭ್ಯೋ ನಮೋ ನಮಃ. ವಾಕ್ಸಿದ್ಧಿಂ ದೇಹಿ ಮೇಂ, ವಾಕ್ಸಿದ್ಧಿಂ ದೇಹಿ ಮೇಂ,
ವಾಕ್ಸಿದ್ಧಿಂ ದೇಹಿ ಮೇ. ಪ್ರಿಯ ವೀಕ್ಷಕ ಬಂಧುಗಳೇ, ಇಂದಿನ ಪಂಚಾಂಗ ಈ ಪ್ರಕಾರವಾಗಿದೆ. ಶ್ರೀ ಪ್ಲವನಾಮ ಸಂವತ್ಸರ, ದಕ್ಷಿಣಾಯನ, ವರ್ಷ ಋತುವು ಶ್ರಾವಣ ಮಾಸ, ಕೃಷ್ಣ ಪಕ್ಷ, ಶುಕ್ರವಾರ, ದ್ವಾದಶಿ ಎಂದು ಪಂಚಾಂಗದಲ್ಲಿ ಕೊಟ್ಟಿರುತ್ತಾರೆ. ಆದರೆ ಇಂದು ಶ್ರಾದ್ದಾಭಾವ ಇರುವುದರಿಂದ ಏಕಾದಶಿ ಉಪವಾಸವನ್ನೇ ಮಾಡತಕ್ಕದ್ದು ಮತ್ತು ಪುನರ್ವಸು ನಕ್ಷತ್ರ, ವ್ಯತಿಪಾತ ನಾಮ ಯೋಗ, ಕೌಲವ ನಾಮಕರಣ. ಈ ಶುಭ ದಿನ ಸಕಲ ವೀಕ್ಷಕ ಬಂಧುಗಳಿಗೂ ಹಾಗೂ ಸರ್ವಜನಾಂಗಕ್ಕೂ ಭಗವಂತ ಉನ್ನತವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡಿ, ಆರೋಗ್ಯಭರಿತವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡಿ, ಸಂಪದ್ಭರಿತವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡಿ, ಎಲ್ಲರನ್ನೂ ದೈವ ಚಿಂತನೆಗೆ ಪಾತ್ರರಾಗುವಂತೆ ಪರಿವರ್ತನೆ ಮಾಡಿ ಸುಭಿಕ್ಷ ರೀತಿಯಿಂದ ಕಾಪಾಡಲಿ ಎಂದು ಮನಪೂರ್ವಕ ಗುರುಗಳ ಮುಖೇನ ವಾಯುದೇವರ ಪಾದ ಚರಣ ಕಮಲಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ, ಇಂದಿನ ದಿನ ಏಕಾದಶಿ ಪ್ರಯುಕ್ತ ನಾವೆಲ್ಲರೂ ಉಪವಾಸದಿಂದ ಇರುತ್ತೇವೆ. ಹೀಗಾಗಿ ಇಂದು ವಿಶೇಷವಾಗಿ ಹುಟ್ಟು ಹಬ್ಬದ ಆಚರಣೆಯಾಗಲಿ ಅಥವಾ ಅವರಿಗೆ ಶುಭಾಶಯಗಳನ್ನು ಕೋರುವುದಾಗಲಿ ಮತ್ತು ಈ ಮದುವೆಯ ವಾರ್ಷಿಕೋತ್ಸವದ ಶುಭಾಶಯಗಳನ್ನಾಗಲಿ ಹೇಳುವುದು ಆಗುವುದಿಲ್ಲ. ಕಾರಣ ಏಕಾದಶಿ. ಆದರೆ ಒಂದು ಮಾತ್ರ ಬಯಸುತ್ತೇವೆ, ಭಗವಂತನ ಶುಭ ಆಶೀರ್ವಾದದಿಂದ ಇಂತಹ ದಿನ, ಪವಿತ್ರವಾದಂತಹ ದಿನದಂದು ಎಲ್ಲರೂ ಕೂಡ ಶ್ರೀಹರಿಯ ನಾಮಸ್ಮರಣೆಯನ್ನೇ ಮಾಡಿ ಎಂದು ತಮ್ಮ ಕಿವಿಗಳಲ್ಲಿ ತೂರುವಂತೆ ಹೇಳುತ್ತಾ, ಈಗ ದ್ವಾದಶ ರಾಶಿಗಳ ನಿತ್ಯ ಭವಿಷ್ಯವನ್ನು ಹೇಳುತ್ತಾ ಒಂದು ಅಲ್ಪ ಪ್ರಯತ್ನಕ್ಕೆ ಪಾತ್ರರಾಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಇಂದು ಶುಭ ದಿನವೆಂದೇ ಹೇಳಬಹುದು. ಎಂತಹ ಪ್ರಕಾರವಾದಂತಹ ಶುಭ ದಿನ ಎಂದರೆ, ಸಮಾಜದಲ್ಲಿ ಅನೇಕ ಜನರು ಕೂಡ ಪ್ರಶಂಸೆಗಳನ್ನು ಕೊಡುತ್ತಾರೆ. ಯಾತಕ್ಕಾಗಿ ಕೊಡುತ್ತಾ ಇದ್ದಾರೆ? ನೀವು ಸಮಾಜದ ಹಿತವನ್ನು ಬಯಸಿ ಸಮಾಜಕ್ಕಾಗಿ ಬಳ್ತಿಯನ್ನು ಮಾಡಿದ್ದೀರಿ. ಹೀಗಾಗಿ ಸಮಾಜದಲ್ಲಿ ಇರತಕ್ಕಂತಹ ಜನರೆಲ್ಲರೂ ಕೂಡ ನಿಮಗೆ ಪ್ರಶಂಸೆಗಳನ್ನು ಕೊಡತಕ್ಕಂತಹ ಮಹತ್ತರವಾದಂತಹ ದಿನ. ಇಂತಹ ದಿನವನ್ನು ಸದ್ವಿನಿಯೋಗ ಮಾಡಿಕೊಳ್ಳಿ. ಜೀವಿತ ಪರ್ಯಂತರವೂ ನಿಮ್ಮ ಕೊನೆ ಉಸಿರು ಇರುವ ತನಕ ಕೂಡ ಸಮಾಜಕ್ಕಾಗಿ ದುಡಿಯಿರಿ. ಸಮಾಜ ಉದ್ಧಾರವಾದರೆ ನಾವು ಉದ್ಧಾರವಾದಂತೆ. ಹೀಗಾಗಿ ಸಮಾಜದ ಹಿತವನ್ನು ಬಯಸುವವನೇ ನಿಜವಾದಂತಹ ಭಾರತಾಂಬೆಯ ಪುತ್ರ ಪುತ್ರಿ. ಹೀಗಾಗಿ ಒಳತಿಯಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ ನಾನಾ ತರಹವಾದಂತಹ ನಷ್ಟಗಳು ಗುರಿಯಾಗತಕ್ಕಂಥ ಒಂದು ಅಶುಭಕರವಾದಂತಹ ದಿನವಾಗಿ ಕಾಣ್ತಾ ಇದೆ. ಹೀಗಾಗಿ ನೀವು ಮಾಡಬೇಕಾಗಿದ್ದೇನೆಂದರೆ, ನಿಮ್ಮ ಕುಲಗುರುಗಳ ಧ್ಯಾನವನ್ನು ಒಂದು ಜಪದ ರೂಪದಲ್ಲಿ ಮಾಡಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇಂದು ಶುಭ ದಿನವೆಂದೇ ಹೇಳಬಹುದು. ಕಾರಣ ಏನು ಎಂದರೆ, ನಿಮ್ಮ ಜೀವನೋಪಾಯಕ್ಕಾಗಿ ಉತ್ತಮ ಸಂದೇಶಗಳನ್ನು, ಉತ್ತಮವಾದಂತಹ ಮಾರ್ಗದರ್ಶನವನ್ನು ತೋರತಕ್ಕಂತಹ ಮಿತ್ರರ ಬಳಗ ಅಧಿಕವಾಗತಕ್ಕಂತಹ ಒಂದು ಪವಿತ್ರವಾದಂತಹ ದಿನ ಇದು ಮಿಥುನ ರಾಶಿಯವರ ಪಾಲಿಗೆ ಶುಭವಾಗಲಿ. ಏನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ ಅನಾರೋಗ್ಯ ಪೀಡಿತರಾಗತಕ್ಕಂತಹ ಒಂದು ಅಶುಭಕರವಾದಂತಹ ದಿನವಾಗಿ ಕಾಣ್ತಾ ಇದೆ. ಹೀಗಾಗಿ ನೀವು ಕೂಡ ನಿಮ್ಮ ಕುಲಗುರುಗಳ ಧ್ಯಾನವನ್ನೇ ಭಕ್ತಿ ಪರವಶರಾಗಿ ಮಾಡಿದ್ದೇ ಆದರೆ ಆ ಗುರುಗಳು ಎಲ್ಲೇ ಇದ್ದರೂ ಕೂಡ ಅವರ ಶುಭ ಆಶೀರ್ವಾದ ದೊರೆತು ಯಾವುದೇ ವಿಧವಾದಂತಹ ಅನಾರೋಗ್ಯ ಪೀಡಿತರಾಗಲು ಆ ಗುರುಗಳು ಬಿಡುವುದಿಲ್ಲ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ಇಂದು ಶುಭ ದಿನ, ಸುದಿನ, ಪರ್ವದಿನ ಎಂದು ಹೇಳಿದರೆ ಕೂಡ ತಪ್ಪಾಗಲಾರದು. ಕಾರಣ ಏನೆಂದರೆ, ಭೋಗಭಾಗ್ಯಗಳೇ ಹರಿದು ಬರತಕ್ಕಂತಹ ಒಂದು ಪವಿತ್ರವಾದಂತಹ ದಿನ. ನೀವು ಏನು ಎಕ್ಸ್ಪೆಕ್ಟ್ ಮಾಡಿರ್ತೀರೋ ಅದಕ್ಕೆ 10 ಪಟ್ಟು ಹೆಚ್ಚಾಗಿ ಬರತಕ್ಕಂತಹ ಒಂದು ಪವಿತ್ರವಾದಂತಹ ದಿನ. ಇಂತಹ ದಿನವನ್ನು ಸದ್ವಿನಿಯೋಗ ಮಾಡಿಕೊಳ್ಳಿ, ಶುಭವಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ ನಾನಾ ತರಹವಾದಂತಹ ಶತ್ರುಗಳ ಭಯ, ಭೀತಿ, ಬಾಧೆ. ಇದರ ನಿವಾರಣೆಗಾಗಿ ನೀವು ಕೂಡ ನಿಮ್ಮ ಕುಲಗುರುಗಳ ಧ್ಯಾನವನ್ನೇ ಮಾಡಿ. ಇನ್ನು ತುಲಾರಾಶಿ. ತುಲಾರಾಶಿಯವರಿಗೆ ಇಂದು ಶುಭ ದಿನವೆಂದೇ ಹೇಳಬಹುದು. ಎಂತಹ ಪ್ರಕಾರವಾದಂತಹ ಶುಭ ದಿನ? ನಿಮ್ಮ ಯೋಗ್ಯತಾನುಸಾರವಾಗಿ ಪ್ರತಿ ಕಾರ್ಯದಲ್ಲಿಯೂ ಕೂಡ ವಿಜಯವನ್ನು ಸಾಧಿಸಿ ವಿಶೇಷವಾದಂತಹ ಶುಭವಾರ್ತೆಗಳನ್ನೇ ಕೇಳತಕ್ಕಂತಹ ಒಂದು ಅತ್ಯುನ್ನತವಾದಂತಹ ದಿನ ಮತ್ತು ವಿಶೇಷವಾದಂತಹ ಲಾಭವೂ ಕೂಡ ಬರುತ್ತದೆ. ಆ ಲಾಭವನ್ನು ಯಾವ ಪ್ರಕಾರವಾಗಿ ವಿನಿಯೋಗ ಮಾಡುತ್ತೀರೋ ನಿಮಗೆ ಬಿಟ್ಟಿದ್ದು. ಪುಣ್ಯವನ್ನು ಗಳಿಸಿಕೊಳ್ಳಿ, ಆದಷ್ಟು ದಾನ ಧರ್ಮಾದಿಗಳನ್ನು ಮಾಡಿ ಉತ್ತಮವಾದಂತಹ ಜೀವನವನ್ನು ಸಾಗಿಸಿ ಶುಭವಾಗಲಿ ಎಂದು ನಾವು ಕೂಡ ಹಾರೈಸುತ್ತೇವೆ. ಏನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ ಬಂಧು ಬಳಗದವರಿಂದ ಇಲ್ಲ ಸಲ್ಲದಂತಹ ತೊಂದರೆಗಳು, ಕಿರುಕುಳಗಳು ಉತ್ಪನ್ನವಾಗತಕ್ಕಂತಹ ಒಂದು ಅಶುಭಕರವಾದಂತಹ ದಿನ. ಹೀಗಾಗಿ ನೀವು ಕೂಡ ನಿಮ್ಮ ಕುಲಗುರುಗಳನ್ನೇ ಧ್ಯಾನವನ್ನು ಮಾಡಿ.
ಆ ಪ್ರಕಾರವಾಗಿ ಮಾಡಿದ್ದೇ ಆದರೆ ಆ ಬಂಧು ಬಳಗದವರು ಮನೆ ಸನಿಹಕ್ಕೆ ಕೂಡ ಬಾರಲು ಬಿಡುವುದಿಲ್ಲ. ಯಾರು? ಗುರುಗಳ ಕೈಯಲ್ಲಿ ಇರತಕ್ಕಂಥ ದಂಡಕವು. ಏನು? ಧನುರಾಶಿಯವರಿಗೆ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ ಪ್ರತಿ ಕಾರ್ಯದಲ್ಲಿಯೂ ಕೂಡ ವಿಘ್ನಗಳು, ಇಲ್ಲ ಸಲ್ಲದಂತಹ ತೊಂದರೆಗಳು ಎದುರಾಗತಕ್ಕಂತಹ ಒಂದು ಅಶುಭಕರವಾದಂತಹ ದಿನ. ಇಂತಹ ದಿನವನ್ನೇ ಉತ್ತಮವಾದಂತಹ ದಿನವನ್ನಾಗಿ ಅತಿ ಸುಲಭೋಪಾಯದಿಂದ ನಿಮ್ಮ ಕೈಯಾರ ನೀವೇ ಪರಿವರ್ತನೆಯನ್ನಾಗಿ ಮಾಡಿಕೊಳ್ಳಿ. ಯಾವ ಪ್ರಕಾರವಾಗಿ? ನಿಮ್ಮ ಕುಲಗುರುಗಳ ಧ್ಯಾನವನ್ನು ಮಾಡಿ. ನಂತರ ಈ ಮಕರ ರಾಶಿಯವರಿಗೆ ಇಂದು ಶುಭ ದಿನವೆಂದೇ ಹೇಳಬಹುದು. ನಿಮ್ಮ ಯೋಗ್ಯತಾನುಸಾರವಾಗಿ ಪ್ರತಿ ಕಾರ್ಯದಲ್ಲಿಯೂ ಕೂಡ ವಿಜಯವನ್ನು ಸಾಧಿಸುತ್ತೀರಿ ಮತ್ತು ವಿಶೇಷವಾದಂತಹ ಲಾಭವನ್ನು ಪಡೆದು ಆನಂದದಿಂದ, ಉಲ್ಲಾಸದಿಂದ, ಸಂತೋಷದಿಂದ ಇರತಕ್ಕಂಥ ಒಂದು ಪವಿತ್ರವಾದಂತಹ ದಿನ ಇದು ಮಕರ ರಾಶಿಯವರ ಪಾಲಿಗೆ ಶುಭವಾಗಲಿ. ಇನ್ನು ಕುಂಭರಾಶಿಯವರಿಗೆ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ ನಾನಾ ತರವಾದಂತಹ ದುಃಖದ ಪ್ರಸಂಗಗಳು ಎದುರಾಗುತ್ತವೆ. ಇಲ್ಲ ಸಲ್ಲದಂತಹ ಚಿಂತೆಗೆ ಒಳಗಾಗುತ್ತೀರಿ. ಚಿಂತೆ ಯಾತಕ್ಕೆ ಮಾಡ್ತೀವೋ? ಚಿನ್ಮಯನಿದ್ದಾನೆ. ಚಿಂತೆ ಎಂದಿಗೂ ಬೇಡ. ಅದಕ್ಕೆ ಬದಲಾಗಿ ಆ ಸಮಯವನ್ನು ಗುರುಗಳ ಧ್ಯಾನಕ್ಕಾಗಿ ಸೀಮಿತಗೊಳಿಸಿ ವಿಶೇಷವಾಗಿ ಒಂದು ಜಪದ ರೂಪದಲ್ಲಿ ಮಾಡಿ. ಆ ಪ್ರಕಾರವಾಗಿ ಮಾಡಿದ್ದೇ ಆದರೆ ಸಾಕ್ಷಾತ್ ಗುರುಗಳ ಒಲಿಮೆಗೆ ತಾವು ಪಾತ್ರರಾಗುತ್ತೀರಿ. ಗುರುಗಳು ನಿಮಗೆ ಯಾವುದೇ ತರವಾದಂತಹ ದುಃಖ ಪೀಡಿತರನ್ನಾಗಿ ಮಾಡುವುದಿಲ್ಲ. ಇದು ಸತ್ಯವಾದಂತಹ ಮಾತು. ಇನ್ನು ಕೊನೆಯದಾದಂತಹ ರಾಶಿ ಮೀನರಾಶಿಯವರಿಗೆ ಕೂಡ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ ನಾನಾ ತರವಾದಂತಹ ದುಃಖದ ಪ್ರಸಂಗಗಳೇ ಎದುರಾಗುತ್ತವೆ. ಮನಸ್ಸಿಗೆ ಖೇದನೆಯನ್ನು ಉಂಟು ಮಾಡತಕ್ಕಂತಹ ಒಂದು ಅಶುಭಕರವಾದಂತಹ ದಿನ ಮತ್ತು ಪ್ರತಿ ಕಾರ್ಯದಲ್ಲಿಯೂ ಕೂಡ ನಷ್ಟಕ್ಕೆ ಗುರಿಯಾಗುತ್ತೀರಿ. ಇಂತಹ ದಿನವನ್ನೇ ಶುಭ ದಿನವನ್ನಾಗಿ ಪರಿವರ್ತನೆ ಮಾಡಿಕೊಳ್ಳಲು ನಿಮ್ಮ ಕುಲಗುರುಗಳ ಧ್ಯಾನವನ್ನು ಮಾಡಿ ಅಧಿಭಕ್ತಿ ಪರವಶರಾಗಿ ಧ್ಯಾನಾಮಗ್ನರಾಗಿ ಒಂದು ಪೂರ್ವಾತ್ಮಕ ಅಥವಾ ಉತ್ತರಾತ್ಮಕವಾಗಿ ಕುಳಿತುಕೊಂಡು ಧ್ಯಾನವನ್ನು ಮಾಡಿದ್ದೇ ಆದರೆ ಉತ್ತಮವಾದಂತಹ ದಿನವನ್ನಾಗಿ ನಿಮ್ಮ ಕೈಯಾರ ನೀವೇ ಪರಿವರ್ತನೆಯನ್ನಾಗಿ ಮಾಡಿಕೊಳ್ಳುತ್ತೀರಿ ಎನ್ನುವಂತಹ ಮಾತಿನಲ್ಲಿ ಸಂದೇಹನೇ ಬೇಡ ಎಂದು ಹೇಳುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಅಂತ್ಯಗೊಳಿಸುವ ಮುನ್ನ ಸಾಕ್ಷಾತ್ ಭಗವಂತನ ಪಾದದಲ್ಲಿ ಬಿಡುವುದೇನೆಂದರೆ ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು ಎಂದು ಇಷ್ಟರ ತನಕ ನುಡಿದಂತಹ ಪ್ರತಿ ಅಕ್ಷರವನ್ನು ಶ್ರೀಕೃಷ್ಣ ಪರಮಾತ್ಮನ ಪಾದಕ್ಕೆ ಅರ್ಪಣೆಯನ್ನಾಗಿ ಮಾಡುತ್ತಾ ಪುನಃ ನಾಳೆ ಭೇಟಿಯಾಗುವ ನಿಮ್ಮೆಲ್ಲರ ಪ್ರೀತಿಯ ಪ್ರಾಣೇಶ್. ನಮಸ್ಕಾರ.